ಕನ್ನಡ ಚಲನಚಿತ್ರರಂಗದ ಪ್ರತಿಭಾವಂತ ನಿರ್ದೇಶಕರಲ್ಲಿ ರಾಜ್ ಕಿಶೋರ್ ಸಹ ಒಬ್ಬರು. ಅವರ ನಿರ್ದೇಶನದ ಬಂಡ ನನಗಂಡ, ಆಸೆಯ ಬಲೆ, ಅಕ್ಕ, ನೀಲಮೇಘ ಶ್ಯಾಮ ಅನೇಕ ಜನಪ್ರಿಯ ಚಿತ್ರಗಳೇ ಇದಕ್ಕೆ ಸಾಕ್ಷಿ. ಇತ್ತೀಚೆಗೆ ಆಪಲ್ ಕಟ್ ಚಿತ್ರದ ಮೂಲಕ ನಿರ್ದೇಶನಕ್ಕಿಳಿದ ಸಿಂಧು ಗೌಡ ರಾಜ್ ಕಿಶೋರ್ ಅವರ ಅಕ್ಕರೆಯ ಮಗಳು. ಬನ್ನಿ ಅವರನ್ನು ಸಂದರ್ಶಿಸೋಣ. ರೇಪ್ ಮಾಡದ್ನ ಹ್ಯಾಂಗ್ ಅಷ್ಟೇ. ಹೆಣ್ಮಕ್ಳಿಗೆ ಎಲ್ಲಿದೆ ಸೇಫ್ಟಿ? ಈ ಸೇಫ್ಟಿನೇ ಇಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಮಿಟ್ಮೆಂಟ್ ಇದೆ ಅಂತ ಹೇಳ್ತೀರಾ, ನಿಮ್ಗೆ ಯಾಕೆ ಕಾರ್ಪೊರೇಟ್ ಲೆವೆಲಲ್ಲಿ ಕಮಿಟ್ಮೆಂಟ್ಸ್ ಇಲ್ವಾ? ಮೇಡಮ್, ನಿಮಗೆ ರಾಜಧಾನಿ ಟಿವಿ ವಾಹಿನಿಗೆ ಸ್ವಾಗತ. ಥ್ಯಾಂಕ್ ಯು. ಮೇಡಮ್, ಈಗ ನಿಮ್ಮ ಒಂದು ಸಿರಿ ಜರ್ನಿನ ಶುರು ಮಾಡಿದಿರಿ. ಆಪಲ್ ಕಟ್ ಸಿನಿಮಾ ನಿಮ್ಮ ನಿರ್ದೇಶನದ ಚಿತ್ರ. ಹೌದು. ನೀವು ನಿರ್ದೇಶನಕ್ಕೆ ಬರಬೇಕು ಅಂತೇಳಿ ಸಿನಿಮಾ ಮಾಡಿದ್ದ ಅಥವಾ? ಆ್ಯಕ್ಚುಲಿ ಆಪಲ್ ಕಟ್ ಸಿನಿಮಾ ಏನು ಅಂತ ಅಂದರೆ, ನಾನು ಆಂಥ್ರೋಪಾಲಜಿ ಓದೋದ್ರಿಂದ ಅದೊಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದು ನಿಜ. ಬಟ್ ಬೇರೆ ಡೈರೆಕ್ಟರ್ ಇದ್ದರು, ಅದಕ್ಕೆ ಬೇರೆಯವರು ಡೈರೆಕ್ಷನ್ ಕೊಟ್ಟು ನಾನು ಅದಕ್ಕೆ ಹೀರೋಯಿನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಕೆಲವೊಂದು ಅದು ಟೆಕ್ನಿಕಲ್ ವರ್ಡ್ಸ್ ಅವರಿಗೆ ಡೈಜೆಷನ್ ಆಗದೇ ಇದ್ದಿದ್ದರಿಂದ ಅವರು ಹೇಳ್ತಾಯಿದ್ರು, ಲೈಕ್ ಇದು ನಂಗೆ ಡೈಜೆಷನ್ ಆಗ್ತಾ ಇಲ್ಲ ಅಂತ. ಇನ್ನೊಂದು 2-3 ಜನ ಬಂದರು, ಆಗಲೂ ಅವರಿಗೂ ಅದೇ ಪ್ರಾಬ್ಲಮ್ ಆಯಿತು, ಟೆಕ್ನಿಕಲ್ ವರ್ಡ್ಸ್ ತೊಗೊಳಕ್ಕಾಗ್ತಾಯಿಲ್ಲ ಇದು ಅಂತ. ಸೊ ಫೈನಲಿ ನಾನೇನು ಪ್ಲ್ಯಾನ್ ಮಾಡಿದೆ, ಇಲ್ಲ ಇದನ್ನು ನಾನೇ ಡೈರೆಕ್ಟ್ ಮಾಡೋಣ ಅಂತ ಹೇಳಿ ಕೆಲವೊಂದಷ್ಟು ಹೋಮ್ವರ್ಕ್ಗಳನ್ನು ಮಾಡಿ ಆಮೇಲೆ ಆಪಲ್ ಕಟ್ ಸಿನಿಮಾನ ತೊಗೊಂಡಿದ್ದು. ಸಿನಿಮಾ ಏನನ್ಸ್ತು ಮೇಡಮ್ ನಿಮಗೆ? ಇವತ್ತು ಮಾರ್ಕೆಟ್ ನೋಡಿ ಸಕ್ಸಸ್ ಮೇಲೆ ಜನ ರೇಟ್ ಕೊಡ್ತಾರೆ, ಏನನ್ಸುತ್ತೆ? ಆಪಲ್ ಕಟ್ ಅನ್ನೋದು ಅದು ಕಂಟೆಂಟ್ ಬೇಸ್ಡ್ ಸಿನಿಮಾ. ಅದು ಈಗ ಜನಕ್ಕೆ ಎಂಟರ್ಟೈನ್ಮೆಂಟ್ ಆ್ಯಕ್ಚುಲಿ ಅದು ತುಂಬ ಫೋಕಸ್ಡ್ ಆಗಿದ್ದಾರೆ. ಸೊ ನಮ್ಮ ಆಪಲ್ ಕಟ್ ಏನು ಅಂದರೆ ಇಟ್ಸ್ ಅ ಕಂಟೆಂಟ್ ಬೇಸ್ಡ್. ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಹೌದು, ಇಟ್ಸ್ ಬೇಸ್ಡ್ ಆನ್ ಅ ಡೇಟಿಂಗ್ ಮ್ಯಾಟರ್ ಅದು. ಸೊ ನನ್ನ ಥಾಟ್ಸ್ ಏನಿತ್ತು ಅಂದರೆ, ಇದೊಂದು ಮೆಸೇಜ್ ಆಡಿಯನ್ಸಿಗೆ ಕೊಡಬೇಕು ಅನ್ನೋದು ಒಂದು ನನಗೆ ಥಾಟ್ಸ್ ಇತ್ತು. ಅದನ್ನು ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಕೆಲವೊಂದಷ್ಟು ಹೋಮ್ವರ್ಕ್ಗಳನ್ನು ಇನ್ನೊಂದಷ್ಟು ಮಾಡಬೇಕಾಗಿತ್ತು ಅಂತ ಕೆಲವೊಂದು ರಿವ್ಯೂ ಆಗಿರ್ಬೋದು, ಅಥವಾ ಕೆಲವೊಂದಷ್ಟು ಜನಕ್ಕೆ ಅದು ಆ್ಯಕ್ಚುಲಿ ಇಷ್ಟ ಆಯಿತು ಸಿನಿಮಾ. ಸೊ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಏನು ಅಂದರೆ, ನಮಗೆ ಕೆಲವೊಂದು ಮಿಕ್ಸ್ಡ್ ಅಪ್ ರಿವ್ಯೂಸ್ ಇರುತ್ತೆ, ಎಲ್ಲವೂ ನಾವು ತೊಗೊಂಡ್ರೆ ನಾವು ಅದು ತಿತ್ಕೊಳ್ಳೋಕೆ ಸಾಧ್ಯ. ಆ್ಯಂಡ್ ಆಪಲ್ ಕಟ್ಟಲ್ಲಿ ನನಗೆ ಬಂದಂತಹ ರಿವ್ಯೂ ಏನಿತ್ತು ಅಂದರೆ, ಒಂದು ಒಳ್ಳೆ ಮೆಸೇಜ್ ಇದೆ ಆ್ಯಂಡ್ ಚೆನ್ನಾಗಿದೆ ಸಿನಿಮಾ ಅಂತ ಬಂತು. ಅದಕ್ಕಿಂತ ಖುಷಿ ಇನ್ನೇನು ಬೇಕು? ಈಗ ಸಹಜವಾಗಿ ಈ ಮಹಿಳೆಯರು, ಅದರಲ್ಲೂ ಈ ಸೆಕ್ಸು ಈ ಲೈಂಗಿಕತೆ ಜೀವನ ಸಹಜವಾದದ್ದು, ಆದ್ರೆ ಅದ್ರ ಬಗ್ಗೆ ಹೇಳ್ಕೊಳಕ್ ಮುಜುಗರ ಪಡ್ತಾರೆ. ಹೌದು. ಈಗ ನೀವು ನಿರ್ದೇಶಕಿಯಾಗಿ ಒಂದು ಆತರ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ನೀವು ಡೈರೆಕ್ಟ್ ಮಾಡಿದಾಗ ನಿಮ್ಗೆ ಯಾವ್ದಾತರ ಅದರ ಮುಜುಗರ ಪಡುವಂತದ್ದು? ಮುಜುಗರ ಅಂಥದ್ದು ಏನು, ಇಟ್ಸ್ ಅ ಫ್ಯಾಕ್ಟ್. ಅದು ನೀವು ಆಡಿಯನ್ಸಿಗೆ ಏನು ತೋರಿಸ್ತಿದೆ, ರಿಯಾಲಿಟಿ ತೋರಿಸ್ತಾ ಇದ್ದೀವಿ. ಈಗ ನೀವು ಉಪೇಂದ್ರ ಸರ್ರನ್ನು ನೀವು ಕೇಳಿದಾಗ ರಿಯಾಲಿಟಿ ತೋರಿಸ್ತಾರೆ ಅಂತ ನೀವು ಫೋಕಸ್ಡ್ ಆಗಿರ್ತೀರ. ಹೆಣ್ಮಕ್ಳಾಗಿ ನಾನು ಅದನ್ನೇ ರಿಯಾಲಿಟಿ ತೋರ್ಸೋಕ್ಕೆ ಹೊರಟಿದ್ದು. ಈಗ ಡೇಟಿಂಗ್ ಅನ್ನೋ ಮ್ಯಾಟರ್ ಯೂಶಲಿ ಹೌದು, ಆಡಿಯನ್ಸ್ ಹಾಗೆ ಆಡಿಯನ್ಸ್ ಅಂದರೆ ಈಗಿನ ಟ್ರೆಂಡ್ ಹಂಗಿದೆ. ಈ ಚಿಕ್ಕ ಮಕ್ಕಳಾಗಿರ್ಬೋದು, ಈಗ ಅವ್ರಿಗೆಲ್ಲ ಏನು ಮೈಂಡ್ಸೆಟ್ ಆಗಿದೆ ಅಂತಂದರೆ, ಏನಿದೆ ಅದರಲ್ಲಿ ಇಟ್ಸ್ ಅ ಕಾಮನ್ ಥಿಂಗ್ ಅದು ಅನ್ನೋದು ಒಂದು ಫ್ಯಾಕ್ಟ್ ಅವ್ರದ್ದು ಮೈಂಡಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಅದನ್ನು. ಸೊ ನಾನು ಕೆಲವೊಂದು ಇನ್ಸಿಡೆಂಟ್ಸ್ಗಳನ್ನು ನೋಡ್ತಾ ಇದ್ದೆ, ನನ್ನ ಫ್ರೆಂಡ್ ಸರ್ಕಲ್ಸ್ ಆಗಿರ್ಬೋದು, ಇಲ್ಲ ನನಗೆ ಗೊತ್ತಿರೋರಾಗಿರ್ಬೋದು, ಇದು ಯಾವ ರೀತಿ ಓಪನ್ ಆಗಿ ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಅನ್ನೋದನ್ನು ನಾನು ತುಂಬ ಹೋಮ್ವರ್ಕ್ ಅಂದರೆ ರಿಸರ್ಚ್ಗಳನ್ನು ಮಾಡ್ತಾಯಿದ್ದೆ. ಯಾವ ಥರ ಇವರು ಒಂದು ಆ ಮ್ಯಾಟರನ್ನು, ಡೇಟಿಂಗ್ ಮ್ಯಾಟರನ್ನು ಎಷ್ಟು ಫೋಕಸ್ಡ್ ಆಗಿದ್ದಾರೆ ಅದರಲ್ಲಿ. ಲೈಕ್ ಅದನ್ನೇ ನೀವು ಅಷ್ಟು ಫೋಕಸ್ಡ್ ಆಗಿದ್ದೀರಾ, ನಿಮ್ಮ ಕೆರಿಯರಲ್ಲಿ ನೀವು ಪ್ರಾಬ್ಲಿ ಫೋಕಸ್ಡ್ ಆಗಿದ್ರೆ ಇವತ್ತು ಬೆಳೆದು ಬಿಡ್ತಿದ್ರಿ. ನಾನು ಸುಮಾರು ಜನ ನೋಡಿದ್ದೀನಿ, ಅದು ಒಂದೇ ಮ್ಯಾಟರ್ ಅವ್ರ ಇಡೀ ಮೈಂಡ್ಸೆಟ್ಟಲ್ಲಿ ಇರುತ್ತೆ. ಡೇಟಿಂಗ್ ಆಗಿರ್ಬೋದು, ಈ ಹುಡುಗಿಯರಾಗಿರ್ಬೋದು ಹುಡುಗರು ಆಗಿರ್ಬೋದು, ಇಬ್ಬರ ಮೈಂಡ್ಸೆಟ್ಟಲ್ಲೂ ಅದು ಎಷ್ಟು ಕಾಮನ್ ಆಗಿ ಅನ್ಸ್ಬಿಟ್ಟಿದೆ ಅಂತಂದರೆ ಈಗಿನ ಜನ್ರೇಷನ್, ಅಂದರೆ ನಾನು ಈಗಿನ ಜನ್ರೇಷನ್ನೇ. ಬಟ್ ನಾನು ಥಿಂಕ್ ಮಾಡ್ತಾ ಇರ್ತೀನಿ, ಸೊ ಇವ್ರ ಮೈಂಡ್ಸೆಟ್ಟಲ್ಲಿ ಏನಪ್ಪ ಇದು ಇಷ್ಟು ಕಾಮನ್ ಆಗಿ ಅನ್ಕೊಂಬಿಟ್ಟಿರ್ತಾರಲ್ಲ, ಅದು ಬಿಟ್ಟು ಬೇರೆ ಜೀವನ ಇದೆ, ಅದು ಒಂದೇ ಜೀವನ ಅಲ್ಲ. ಆಮೇಲೆ ಆ ಡೇಟಿಂಗ್ ಅನ್ನೋದ್ರಿಂದ ಎಷ್ಟು ಜನಕ್ಕೆ ಅದು ಇಂಪ್ಯಾಕ್ಟ್ ಬೀಳುತ್ತೆ ಅವ್ರ ಲೈಫಲ್ಲಿ ಅನ್ನೋದು ನಾನು ಈ ಸಿನಿಮಾಲಿ ತಗೊಂಡಿರೋದು. ಆ್ಯಕ್ಚುಲಿ ಇವತ್ತು ನಮ್ಮ ಸೊಸೈಟಿಲಿ ಬಹಳ ಅತ್ಯಾಚಾರಗಳು, ಹೌದು ಹೌದು, ಬಹಳ ಅತ್ಯಾಚಾರಗಳು ಬರ್ತಾ ಇದೆ. ಏನೋ ಈ ಮಡಿವಂತಿಕೆಯಿಂದ ಜನ ಆಚೆ ಬಂದ್ರೆ, ಮುಕ್ತವಾಗಿ ಕೆಲವೊಂದು ಸ್ವೀಕಾರ ಮಾಡಿದ್ರೆ ಈ ಸಮಸ್ಯೆಗಳು ಇರೋದಿಲ್ವೇನೋ?
ಮಡಿವಂತಿಕೆ ಅನ್ನೋದಕ್ಕಿಂತ ನಾನು ನೋಡ್ತಾ ಇರೋದು ಏನು ಗೊತ್ತಾ, ರೇಪ್ ಅನ್ನೋದು ಜಾಸ್ತಿ ಜನ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ನೀವು ಅದನ್ನು ಬಿಟ್ಟು ಬೇರೆ ಅದರಲ್ಲಿ ಫೋಕಸ್ಡ್ ಆಗಿದ್ದೀರಾ. ಈಗ ಸೆಲೆಬ್ರಿಟೀಸ್ ವಿಷಯಗಳನ್ನು ತೊಗೊಂಡ್ರೆ, ದರ್ಶನ್ ಸರ್ ವಿಷಯಗಳನ್ನು ತೊಗೊಂಡ್ರೆ, ನೀವು ಇದನ್ನು ಎಷ್ಟು ಫೋಕಸ್ಡ್ ಆಗಿದ್ದೀರಾ? ನೀವು ಯಾಕೆ ರೇಪನ್ನು ಅಷ್ಟು ಫೋಕಸ್ಡ್ ಆಗಿಲ್ಲ? ನೀವು ಎಷ್ಟು ರೇಪ್ಗಳಾಗ್ತಾ ಇದೆ? ನೀವು ಅದನ್ನು ನೀವು ಇದನ್ನು ಮಾಡಬೇಡಿ ಅನ್ನೋದು ನಾನು ಹೇಳ್ತಿಲ್ಲ, ಅಥವಾ ನಾನು ಹೇಳಿದ ತಕ್ಷಣ ನೀವು ಸ್ಟಾಪ್ ಮಾಡಲ್ಲ. ಬಟ್ ಏನು ಅಂತಂದರೆ, ನೀವು ಇದನ್ನು ಎಷ್ಟು ಫೋಕಸ್ಡ್ ಆಗಿದ್ದೀರಾ? ಯಾಕೆ ನಮ್ಮ ಇದರಲ್ಲಿ ಸೊಸೈಟಿಲಿ ಇಷ್ಟು ರೇಪ್ಗಳಾಗ್ತಿದೆಯಲ್ಲ, ನೀವು ಅದಕ್ಕೆ ಏನು ಶಿಕ್ಷೆ ಕೊಡ್ತಿದ್ದೀರಾ? ನಮ್ದು ಇನ್ನೂ ಜಡ್ಜ್ಮೆಂಟ್ ಇನ್ನೂ ನೀವು ಏನು ಮಾಡ್ತಿದ್ದೀರಾ ಅಂತಂದರೆ, ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ನೀವು ಒಂದಷ್ಟು ಟೈಮ್ ತೊಗೊಳ್ತಿದ್ದೀರಾ. ಆ ಹೆಣ್ಮಕ್ಳಿಗೆ ಏನು ನ್ಯಾಯ ಸಿಗ್ತಾ ಇದೆ? ಇವತ್ತು ನಮ್ಮ ದೇಶದಲ್ಲಿ ಕಾನೂನುಗಳು ಇನ್ನೂ ಬಿಗಿಯಾಗಬೇಕು. ಹೌದು, ಕಾನೂನು ಫಸ್ಟ್ ಆಫ್ ಆಲ್ ನಿಮಗೆ ಸ್ಟ್ರಾಂಗ್ ಆಗಿಲ್ಲ. ಮರ್ಡರ್ಸ್ ಆಗ್ತಿದೆ, ಅದ್ರ ಮೇಲೆ ಹೋಗ್ತಾ ಇದ್ದೀರಾ, ಹೋಗಿ. ಬಟ್ ಇದನ್ನು ಫೋಕಸ್ ಮಾಡಿ. ಹೆಣ್ಮಕ್ಳಿಗೆ ಎಲ್ಲಿದೆ ಸೇಫ್ಟಿ? ಈ ಸೇಫ್ಟಿನೇ ಇಲ್ಲ. ನೀವು ಫಸ್ಟ್ ಆಫ್ ಆಲ್ ನಮ್ಮ ಇದರಲ್ಲಿ ಜಡ್ಜ್ಮೆಂಟ್ ಕರೆಕ್ಟಾಗಿ ಬರಬೇಕು. ರೇಪ್ ಮಾಡೋದನ್ನ ಹ್ಯಾಂಗ್ ಅಷ್ಟೇ ನೀವು ಒಂದೆರಡು ಸಲ ಈ ಥರ ಕೊಟ್ಟ ಮೇಲೆ ಆ ರೇಪ್ ಆಗೋದು ಸ್ಟಾಪ್ ಆಗುತ್ತೆ. ಅದನ್ನು ಬಿಟ್ಟು ಬೇರೆ ಅದರಲ್ಲೇ ಫೋಕಸ್ ತೋರಿಸೋ ಬದಲು ಇದನ್ನೂ ಫೋಕಸ್ ತೋರಿಸಿ. ಸೊ ಒಂದಷ್ಟು ಚೇಂಜಸ್ ಆದರೂ ಆಗಬಹುದು. ಆಮೇಲೆ ಡ್ರೆಸ್ ಮೇಲೆ ಜಡ್ಜ್ ಮಾಡ್ತೀರಾ, ಡ್ರೆಸ್ ಮೇಲೆ ಜಡ್ಜ್ ಮಾಡಿದ್ರೆ ಡ್ರೆಸ್ ಹಾಕೊಂಡಿದ್ರೆ ರೇಪ್ ಆಗುತ್ತೆ. ಯಾಕೆ ಚೂಡಿದಾರ್ ಹಾಕೊಂಡಿರೋ ರೇಪ್ ಆಗಿಲ್ವಾ? ಸಲ್ವಾರ್ಸ್ ಹಾಕೊಂಡಿರೋ ರೇಪ್ ಆಗಿಲ್ವಾ? ಸ್ಕೂಲ್ ಮಕ್ಕಳ ಮೇಲೆ ರೇಪ್ ಆಗಿಲ್ವಾ? ಇನ್ಫ್ಯಾಕ್ಟ್ ನೀವು ನೋಡಿದ್ರೆ 80 ಇಯರ್ಸ್ ಮುದುಕಿ ಭಿಕ್ಷೆ ಬಿಡ್ತದಾಳೆ, ಬಿಟ್ಬಿಡು ಅಂತ ಎತ್ಕೊಂಡೋಗಿ ರೇಪ್ ಮಾಡ್ತಿದ್ದಾರೆ. ನೀವು ಯಾವುದ್ರ ಮೇಲೆ ನೀವು ಜಡ್ಜ್ಮೆಂಟ್ ಮಾಡ್ತೀರಾ? ಡ್ರೆಸ್ ಮೇಲೆ. ಇದು ನರಕ ಅನ್ನೋದನ್ನ ನಾವೆಲ್ಲೋ ಅನುಭವಿಸ್ಬೇಕಾಗಿದೆ. ಇಂಥದ್ದು ನೋಡಿದ್ರೇನೆ ಗೊತ್ತಾಗುತ್ತೆ ಯಾವ್ದು ಇದು ಹೇಗೆ. ಹೌದು, ನೀವು ಜನ್ಮ ಒಂದ್ ರೀತಿ. ಈಗ ನೀವು ಒಂದು ಹೆಣ್ಣಾಗಿ, ಹೆಣ್ಣು ವರನ ಶಾಪನ ಮೇಡಮ್? ಹೆಣ್ಣು ಅಫ್ಕೋರ್ಸ್ ವರ, ಶಾಪ ಅಂತೂ ಇಲ್ಲ. ನಾವು ಯಾವ ರೀತಿ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಎಲ್ಲಿಲ್ಲ. ಈಗ ಸಿನಿಮಾ ಇಂಡಸ್ಟ್ರಿಗೆ ಬಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಮಿಟ್ಮೆಂಟ್ ಇದೆ ಅಂತ ಹೇಳ್ತೀರಾ. ನಿಮ್ಗೆ ಯಾಕೆ ಕಾರ್ಪೊರೇಟ್ ಲೆವೆಲಲ್ಲಿ ಕಮಿಟ್ಮೆಂಟ್ಸ್ ಇಲ್ವಾ? ಅದು ಡಿಪೆಂಡ್ಸ್ ಆನ್ ಯು. ನಿಮಗೆ ಬೇಡ ಅನ್ಸಿದ್ರೆ ಬೇಡ ಅಂತ ಹೇಳ್ಬಿಟ್ಟು ಚಪ್ಪಲಿ ಎತ್ಕೊಂಡು ಹೊಡೆದ್ಬಿಟ್ಟು ಬರ್ತಾ ಇರಬೇಕು. ಅದನ್ನು ಬಿಟ್ಟು ಎಷ್ಟೋ ವರ್ಷಗಳಾಗಿರುತ್ತೆ ಅವ್ನು ಕೇಳ್ದ ಅಂಥೇಳಿ ಇವಾಗ ಹೋಗ್ಬಿಟ್ಟು ನೀವು ನನಗೆ ಆ ಥರ ಕೇಳಿದ್ದ ಅಂತೆಲ್ಲ ನಿಮ್ಮ ಲೈಫ್ ಸೆಟ್ಲ್ ಆಗಿಬಿಟ್ಟಿರುತ್ತೆ. ಈಗ ಹೋಗ್ಬಿಟ್ಟು ಮೀಟು ಕೇಸಸ್ ಹಾಕ್ತೀರಾ, ಇದನ್ನು ಮಾಡ್ತೀರಾ. ಆ ಟೈಮಲ್ಲೇ ನೀವು ಹಾಕಬೇಕು. ಇಲ್ಲ ನನಗೆ ಹಿಂಗೆ ಕೇಳ್ತದಾನೆ ಅಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟು ನೀವು ಹೊರಗೆ ಬರಬೇಕಿತ್ತು. ಸಿನಿಮಾ ಎಲ್ಲ ಆಗ್ಬಿಟ್ಟಿರುತ್ತೆ, ಎಲ್ಲ ಹೊರಗಡೆ ನೀವು ಒಂದು ಹೆಸರು ತೊಗೊಂಡಿರ್ತೀರಾ, ಈಗ ಹೋಗಿ ಮೀಟು ಕೇಸ್ಗಳನ್ನು ಹಾಕ್ತೀರಾ. ಅಂದ್ರೆ ಚಿತ್ರರಂಗ ಕೂಡ ಇದು ಜಾಸ್ತಿ ಇದು ಅಂಟ್ಕೊಂಡು ಹೋಗ್ಬಿಟ್ಟಿದೆ ಮೇಡಮ್. ಇವತ್ತು ಎಲ್ಲಾ ನಿರ್ದೇಶಕರು, ನಟರು ಹಿಂದಗಡೆ ಈ ತರ ಕರಾಳ ಕಥೆಗಳಿದೆ ಅಂತ ಕೇಳ್ಪಡ್ತಾ ಇದೀವಿ ನಾವು ಮೀಡಿಯಾದಲ್ಲಿ. ಹೌದು, ಎಲ್ಲ ಕಡೆ ಇದೆ ಸರ್. ಆಕ್ಚುಲಿ ಇಂಡಸ್ಟ್ರಿಲ್ ಮಾತ್ರ ಅಲ್ಲ, ಕಾರ್ಪೊರೇಟ್ ಲೆವೆಲಲ್ಲೂ ಇದೆ. ಇವಾಗ ಕಾರ್ಪೊರೇಟ್ ಲೆವೆಲಲ್ಲಿ ಹೋದ್ರೆ ಯಾರು ಹೊರಗಡೆ ಬಂದು ಹೇಳ್ತಾರೆ? ಎಂಟರ್ಟೈನ್ಮೆಂಟ್ ಫೀಲ್ಡ್ ಅನ್ನೋದು ಎಲ್ಲ ಜಗತ್ತು ನೋಡ್ತಾ ಇದೆ. ಎಲ್ಲ ಆಡಿಯನ್ಸ್ಗಳು ಅದನ್ನು ಈ ಸಾಮಾನ್ಯ ಜನಗಳಿಗೆ ನಾವು ರೀಚ್ ಆಗ್ತೀವಿ, ಅದರಿಂದ ಅವ್ರಿಗೆ ಗೊತ್ತಾಗ್ತಿದೆ ಅಷ್ಟೇ. ಬಿಟ್ಟರೆ ನಿಮಗೆ ಈ ಕಾರ್ಪೊರೇಟ್ ಲೆವೆಲಲ್ಲಿ ಯಾರೂ ಬಂದ್ಬಿಟ್ಟು ನನಗೆ ಮೀಟು ಕೇಸ್ ಆಯಿತು ಅಂತ ಹಾಕಲ್ಲ. ಯಾಕಂದರೆ ನೋಡಲ್ಲ ಜನ. ನಾವು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇರೋದ್ರಿಂದ ಯೂಶಲಿ ಇವರೆಲ್ಲರೂ ಸೆಲೆಬ್ರಿಟೀಸ್ಗಳನ್ನು ನೋಡ್ತಿರ್ತಾರೆ. ಈಗ ಸಿನಿಮಾ ನಾಯಕ ನಟಿಯನ್ನ ಬಹಳಷ್ಟು ಜನ ಫಾಲೋ ಮಾಡ್ತಾರೆ. ಹೌದು. ಬಟ್ ಆದ್ರೆ ಈ ತರ ಕೆಲವೊಂದು ವಿಚಾರಗಳು ಬಂದ್ಬಿಟ್ಟಾಗ, ನಮ್ಮ ಹೀರೋ ಹಿಂಗೆ, ನಮ್ಮ ಹೀರೋ ಈ ತರ ಮಾಡ್ಬಿಟ್ಟಿದಾನೆ ಅಂತಂದಾಗ ಅದೊಂದು ದೊಡ್ಡ ಅವ್ರ ಜೀವನದ ಸೋಲಾಗ್ಬಿಡುತ್ತೇನೋ. ಅವರು ಏನೋ ಅವ್ರು ಮಾಡಿರೋ ಮೀಟು ಅಂತ ಇರ್ಬೋದು, ಏನೋ ಒಂದು ಅವ್ರ ವೈಯಕ್ತಿಕ ವಿಚಾರಗಳು. ಹೌದು, ಈಗ ಜನಗಳೇನಂದ್ರೆ ಅದನ್ನ ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದಾರೆ. ಏನು ಅಂದರೆ ಅದೇ ನಾನು ಹೇಳ್ದಂಗೆ ಇಷ್ಟು ವರ್ಷ ಬಿಟ್ಟು ಈಗ ಬರ್ತಾರೆ. ಕೆಲವೊಂದು ನೀವು ರೀಸೆಂಟಾಗಿ ಒಂದು ಕೇಸ್ಗಳನ್ನು ನೋಡಿರ್ಬೋದು. ರೇಪ್ ಅನ್ನೋದು ಎಷ್ಟೊಂದು ಸತಿ ಆಗ್ಬಿಟ್ಟಿದೆ. ಸೊ ನನ್ನ ಮೇಲೆ ಅವ್ನು ರೇಪ್ ಮಾಡ್ದ. ರೇಪ್ ಅನ್ನೋದು 1 ಸತಿ ಆಗುತ್ತೆ, 20 ಸತಿ ರೇಪ್ ಆಗುತ್ತೆ ಅಂದರೆ ಅದು ಕನ್ಸಿಡರೇ ಮಾಡಲ್ಲ ರೇಪ್ ಅಂತ. ಸೊ ಹುಡುಗಿಯರು ಏನು ಅಂತಂದರೆ ಆಗೋಗಿರತ್ತೆ, ಎಲ್ಲ ಮಾಡಿಬಿಟ್ಟಿರ್ತಾರೆ. ಈಗ ನೀವು ರೀಸೆಂಟಾಗಿ ಅವ್ರ ಹೆಸರು ಬೇಡ, ಈಗ ರೀಸೆಂಟಾಗಿ ನೋಡಿದ್ರೆ ಕೇಸ್ಗಳು ನಾವು ನೋಡ್ತಿದ್ವಿ. ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಅವ್ರದ್ದೆಲ್ಲ ಒಂದು ಇಶ್ಯೂ ಆಗಿತ್ತು. ಸೊ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನೀವು ಹೋಗ್ಬಿಟ್ಟು ಇವಾಗ ರೇಪ್ ಕೇಸನ್ನು ಹಾಕ್ತೀರಾ. ಯಾಕೆ ಅವತ್ತು ಅವ್ನು ನಿನ್ನ ಅಟೆಂಪ್ಟ್ ಮಾಡ, ನಿಮ್ಮ ಬ್ಯಾಡ್ ಟಚ್ ಅನ್ನೋದು ಗೊತ್ತಿರುತ್ತಲ್ವ. ಅವ್ನು ಅಟೆಂಪ್ಟ್ ಮಾಡ್ದ ಅಂದಾಗಲೇ ಹೊಡೆದ್ಬಿಟ್ಟು ಇಲ್ಲ ನನಗೆ ಇದಲ್ಲ ಅಂತ ಹೇಳಿ ಹೊರಗೆ ಬಂದುಬಿಡ್ಬೇಕು. ಅದು ಕೇಸ್ಗಳನ್ನು ಹಾಕ್ತೀರಾ, ಅದು ಯಾರು ರೆಸ್ಪೆಕ್ಟ್ ಹಾಳಾಗುತ್ತೆ? ನಿಮ್ಮ ರೆಸ್ಪೆಕ್ಟೇ ಹಾಳಾಗುತ್ತೆ. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಮತ್ತೆ ವಾಪಸ್ ಅವ್ರ ಫ್ಯಾಮಿಲಿಗೆ ಜಾಯ್ನ್ ಆಗ್ತಾರೆ. ಈಗ ಯಾರ್ದು ಲೈಫ್ ಹಾಳು? ನಿಮ್ಮ ಲೈಫೇ ಹಾಳು. ಈಗ ನಿಮ್ಮ ಈ ಸಿನಿ ಜರ್ನಿಗೆ ವಾಪಸ್ ಬಂದ್ರೆ, ಇವಾಗ ನಿಮ್ಮ ಮುಂದಿನ ನಿಮ್ಮ ಪ್ರಾಜೆಕ್ಟ್ಸ್ ನಿಮ್ಮ ಎದುರಿಗೆ ಏನಾಗಬೇಕು, ಏನು ಮಾಡ್ಬೋದು? ನನಗೆ ಅಟ್ ಪ್ರೆಸೆಂಟ್ ಏನು ಅಂತಂದರೆ ಆ್ಯಕ್ಟಿಂಗ್ ಕೆರಿಯರ್ ಜಾಸ್ತಿ ಬರ್ತಾ ಇದೆ. ಅವರು ಡೈರೆಕ್ಟ್ರ್ ಈಗಲೇ ರಿವೀಲ್ ಮಾಡಬೇಡ ಅಂತ ಹೇಳಿರೋದ್ರಿಂದ ನಾನು ಅದು ರಿವೀಲ್ ಮಾಡ್ತಾಯಿಲ್ಲ. ಒಂದು ಸಿನಿಮಾಗೆ ಹೀರೋಯಿನ್ ಆಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು 2-3 ಪ್ರಾಜೆಕ್ಟ್ಗಳು ಆ್ಯಕ್ಟಿಂಗ್ಗೆ ಜಾಸ್ತಿ ಬರ್ತಾ ಇರೋದ್ರಿಂದ ನಾನು 1 ವರ್ಷ ಬ್ರೇಕ್ ತೊಗೊಂಡಿದ್ದೀನಿ ಡೈರೆಕ್ಷನ್ಗೋಸ್ಕರ. ಸೊ ಈಗ ಅಟ್ ಪ್ರೆಸೆಂಟ್ ಆ್ಯಕ್ಟಿಂಗ್ ಕೆರಿಯರಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇದ್ದೀನಿ. ನಿಮ್ಮ ತಂದೆಯವರು ಚಿತ್ರರಂಗದಲ್ಲಿ ಒಂಥರ ಬಹಳಷ್ಟು ಸ್ಟಾರ್ಗಳಿಗೆ ಅವಕಾಶವನ್ನು ಕೊಟ್ಟಂತವ್ರು, ಗಟ್ಟಿಯಾಗಿ ಉಳಿಸುವಂತವ್ರು. ಹೌದು.
ಇವತ್ತು ಆ ರಕ್ತಗತವಾಗಿ ನಿಮ್ಗೆ ಆ ಕಲೆ ಬಂದ್ಬಿಟ್ಟಿದೆ, ನಿರ್ದೇಶನ ಹೌದು, ಯಾವ ರೀತಿ ಒಂದು ಸ್ಕ್ರಿಪ್ಟ್ ಮಾಡ್ಬೋದು ಹಾಗೆಲ್ಲ. ನಿಮ್ ತಂದೆಯವರ ಚಿತ್ರಗಳನ್ನ ನೆನೆಸ್ಕೊಂಡ್ರೆ ಯಾವ ಚಿತ್ರ ನಿಮ್ಗೆ ಬಹಳ ಇಷ್ಟ ಆಗುತ್ತೆ? ನಂಗೆ ಬಂಡ ನನ್ನ ಗಂಡ, ಪುಕ್ಸಾಟೆ ಗಂಡ ಹೊಟ್ಟೆ ತುಂಬ ಉಂಡ, ಆಸೆಯ ಬಲೆ, ಅವ್ರು ಮಾಡಿರೋವಂಥ ಸಿನಿಮಾಗಳು ಎಲ್ಲವೂ ಇಷ್ಟ. ವಿಶಾಲಾಕ್ಷಮ್ಮನ ಗಂಡ ಆ್ಯಂಡ್ ನೀಲಮೇಘಶ್ಯಾಮ. ಆಮೇಲೆ ನೀಲಮೇಘಶ್ಯಾಮ ಅಲ್ಲ, ಇನ್ಫ್ಯಾಕ್ಟ್ ನಾನು ಹೇಳ್ದಂಗೆ ಇವರು ಸುಜನ್ ಲೋಕೇಶ್ ಸರ್ಗಾಗಲಿ ಆ್ಯಂಡ್ ರಾಧಿಕಾ ಕುಮಾರಸ್ವಾಮಿ ಅವರಿಗಾಗಲಿ ಲೈಫ್ ಕೊಟ್ಟದ್ದು ಸಿನಿಮಾ ಅಂದರೆ ಇಂಡಸ್ಟ್ರಿಗೆ ತಂದಿದ್ದೇ ಅವರು, ಹೀರೋ ಆಗಿ ಮತ್ತು ಹೀರೋಯಿನ್ ಆಗಿ. ಅವ್ರು ಸಾಕಷ್ಟು 200 ಜನ ಹೀರೋಯಿನ್ಸ್ನ ಹುಡುಕಿದ್ರಂತೆ. ನನ್ನ ತಾಯಿ ಕೂತ್ಕೊಂಡು ಎಲ್ಲ ಹೇಳ್ತಾ ಇರ್ತಾರೆ ಈ ಥರ ಅಂತ. ಒಂದಷ್ಟು ಜನ ಹೀರೋಯಿನ್ಸ್ಗಳನ್ನ ಹುಡುಕಿ ಫೈನಲೈಸ್ ಮಾಡಿದ್ದು ರಾಧಿಕಾ ಕುಮಾರಸ್ವಾಮಿ ಅವರನ್ನು. ಸೊ ಅದೆಲ್ಲ ಹೇಳ್ತಾ ಇರ್ತಾರೆ. ನನಗೆ ಎಲ್ಲ ಸಿನಿಮಾಗಳು ಇಷ್ಟ, ಅವ್ರ ಸಿನಿಮಾಗಳೆಲ್ಲ ಹಾಕೊಂಡು ನೋಡ್ತಾನೆ ಇರ್ತೀನಿ. ಬಂಡ ನನ್ನ ಗಂಡ ಅಂತೂ ಈಗ ಹಾಕಿದ್ರೂ ನಗ್ತಾ ಇರ್ತೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ನಿಮ್ಗೆ ಬೇಡ ಕೃಷ್ಣ ರಂಗನಾಟ ಒಂದು ಸಿನಿಮಾದಲ್ಲಿ ಒಂದು ಕಾಮಿಡಿ ಸೀನ್, ಹೌದು ಕಾಮಿಡಿ ಸೀನ್ಸ್ ಬರ್ತಾ ಇರುತ್ತಲ್ಲ, ಸೊ ಅದು ಫೋಟೋಗಳೆಲ್ಲ ಇದೆ ನಮ್ಮ ಮನೇಲಿ. ಸೊ ಅದನ್ನೆಲ್ಲ ನೋಡ್ಕೊಂಡು ನಗಾಡ್ತಾನೆ ಇರ್ತೀವಿ. ಆಗಿರ್ಬೋದು, ನನ್ನ ಟೆಕ್ನಿಕಲ್ ಟೀಮ್ ಆ್ಯಪಲ್ ಕಟ್ ಮಾಡೋ ಟೈಮೆಲ್ಲಾದ್ರೂ ಹಾಕಿ ತೋರಿಸ್ತಾ ಇದ್ರು, ಅವರೆಲ್ಲ ನಗ್ತಾ ಇದ್ರು ಆ್ಯಕ್ಚುಲಿ. ತಂದೆ ಸಿನಿ ಲೈಫ್ ಏನ್ ನೋಡಿದ್ರೆ ನೀವು ಚಿತ್ರಯಾನ, ಅದರಲ್ಲಿ ಬರೀ ಖುಷಿನೇ ಇಲ್ಲ, ಬಹಳಷ್ಟು ವ್ಯತ್ಯಾಸಗಳು, ಏರಿಳಿತಗಳಿದೆ. ಅವ್ರ ಒಂದು ಜೀವನದಲ್ಲಿ ನೀವು ನೋಡಿದಂತ ಏರಿಳಿತಗಳ ಬಗ್ಗೆ ನೀವು ಹೇಳೋದಾದ್ರೆ? ಏರಿಳಿತ ಅಂದರೆ ಸಿನಿಮಾ ಅನ್ನೋದೇ ನಿಮಗೆ ಹೊಡೆದ್ರೆ ಲಕ್ಕು, ಹೊಡೆದಿಲ್ಲ ಅಂತಂದರೆ ನಿಮ್ಗೆ ಏನೂ ಇಲ್ಲ, ಫುಲ್ ಬರ್ಬಾದೆ ಅದು. ಬಟ್ ನಮ್ಮದ್ರಲ್ಲಿ ಏನು ಅಂತಂದರೆ ಡ್ಯಾಡಿ ನೋಡಿದ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ಹಿಟ್ಟೆ. ಬಟ್ ಏನಂದರೆ ನಿಮ್ಗೆ ಆಗಿನ ಕಾಲದ ಡೈರೆಕ್ಟರ್ಸ್ ಗೊತ್ತಲ್ಲ, ನಿಮಗೆ ಫಸ್ಟ್ ನನಗೆಲ್ಲ ಪೇಮೆಂಟು ಫಸ್ಟ್ ನನ್ನ ಅಸಿಸ್ಟೆಂಟ್ಸಿಗೆ ಕ್ಲಿಯರ್ ಮಾಡಬೇಕು, ನಂದು ಆಮೇಲೆ ಅನ್ನೋದೇ ಇರ್ತಿತ್ತು ಅವರಿಗೆ. ಇವರು ಅದೇ ಥರನೇ ಫಸ್ಟ್ ನನಗೇನು ಬೇಡ ಆ್ಯಂಡ್ ನನ್ನ ಅಸಿಸ್ಟೆಂಟ್ಸ್ಗಿರಲಿ ಅಂಥೇಳಿ ಜಾಸ್ತಿ ಮಾಡಿದ್ದು ಇದವರು. ಬಟ್ ನೀಲಮೇಘಶ್ಯಾಮ ಸಿನಿಮಾ ಟೈಮಲ್ಲಿ ಅವರಿಗೆ ಹೊಡ್ತಾ ಬಿದ್ದದ್ದು ಅಂದರೆ ಬಿಕಾಸ್ ಪ್ರೊಡ್ಯೂಸರು ಅವರೇ ಆಗಿದ್ದರಿಂದ ಪಾರ್ಟ್ನರ್ಶಿಪ್ಪಲ್ಲಿ ಅವರು ದುಡ್ಡು ಹಾಕಿದರು. ಸೊ ಅದರಿಂದ ಅವ್ರಿಗೆ ಸ್ವಲ್ಪ ಹೊಡೆತ ಬಿತ್ತು ನೀಲಮೇಘಶ್ಯಾಮ ಟೈಮಲ್ಲಿ. ಅದಾದ ಮೇಲೆ ಇನ್ನೊಂದು ಪ್ರಾಜೆಕ್ಟನ್ನು ತೊಗೊತಾ ಇದ್ರು, ಅಷ್ಟರಲ್ಲಿ ಸೊ ಇದಾಯಿತು ಡ್ಯಾಡಿದು. ಏನಾಯ್ತು ಮೇಡಮ್ ಅವರಿಗೆ? ಆ್ಯಕ್ಚುಲಿ ನಾವೊಂದು ಫ್ಯಾಮಿಲಿ ಮೆಂಬರ್ಸ್, ಒಂದು 20 ಮೆಂಬರ್ಸ್ ಶಿರಡಿಗೆ ಹೋಗಿದ್ವಿ. ಶಿರಡಿಗೆ ಹೋದ ಟೈಮಲ್ಲಿ ಅವರಿಗೆ ಆಲ್ರೆಡಿ 1-2 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಆಮೇಲೆ ಗೊತ್ತಾಗಿತ್ತು. ಅಲ್ಲಿ ದೇವರ ದರ್ಶನ ಎಲ್ಲ ಮಾಡಿದ್ವಿ, ಎಲ್ಲ ಒಂದು ಫುಲ್ ಫ್ಯಾಮಿಲಿ ಇದ್ವಿ. ದರ್ಶನ ಎಲ್ಲ ಮಾಡಿ ಆದಮೇಲೆ ಸುಮ್ಮನೆ ದೇವ್ರು ನೋಡ್ತಾ ಹಾಗೇ ಕಣ್ಣು ಮುಚ್ಚಿದ್ದಲ್ಲಿ ಶಿರಡಿಯಲ್ಲಿ ಅವರು. ಶಿರಡಿ ಸಾಯಿಬಾಬಾ ಅಂತಂದ್ರೆ ನಮ್ಮ ಕಷ್ಟಗಳಿಂದ ನಮ್ಮನ್ನು ಕಾಪಾಡುವಂಥದ್ದು. ಎಲ್ಲೋ ಆ ಒಂದು ಆಲಯದಲ್ಲಿ ಅಥವಾ ಒಂದು ದೇವರ ದಿಗ್ದರ್ಶನದಲ್ಲಿ ಅವರೆಲ್ಲೋ ತಮ್ಮ ದಾರಿ ತುಳ್ಕೊಂಡು ಹೋಗ್ಬಿಟ್ರು ಅಂತಾನ? ಅದು ಅವ್ರು ಹೇಗೆ ತುಳ್ಕೊಂಡು ಹೋದ್ರೋ ಅದೇ. ಈಗ ಅವು ಎಲ್ಲರೂ ಹೇಳೋದು ಪುಣ್ಯ ಸ್ಥಾನದಲ್ಲಿ ಹೋದ್ರು, ಅವ್ರು ಎಷ್ಟು ಪುಣ್ಯ ಮಾಡಿರ್ಬಹುದು ಅಂತ ಹೇಳ್ತಾರೆ. ಬಟ್ ತಂದೆ ಅನ್ನೋರು ಅದೇ ನಿಮಗೆ ಗೊತ್ತೇ ಇದೆ, ತಂದೆ ಅನ್ನೋರು ಇರಲೇಬೇಕು. ಅವರೇನೋ ಪುಣ್ಯ ಇದನ್ನು ಮಾಡ್ಕೊಂಡು ಹೋಗ್ಬಿಟ್ರು, ಬಟ್ ಫ್ಯಾಮಿಲಿಗೆ ಒಂದು ಸಪೋರ್ಟ್ ಆಗಿ ಇರಬೇಕು. ಅವ್ರು ಏನೂ ಮಾಡದೇ ಇದ್ರು ನನ್ನ ತಂದೆ ಅನ್ನೋದು ಒಂದು ನನ್ನ ಜೊತೆಯಲ್ಲಿ ಇದ್ಬಿಟ್ಟಿದ್ರೆ ಸಾಕಿತ್ತು ಅಂತ ಸಾಕಷ್ಟು ಸತಿ ಅನಿಸಿದೆ. ಎಷ್ಟು ವರ್ಷ ಆಗಿತ್ತು ಮೇಡಮ್ ನಿಮ್ಗೆ ಅವಾಗ ತಂದೆ ತೀರ್ಕೊಂಡಾಗ? ನಾನು ಅವಾಗ ಇನ್ನೂ ಚಿಕ್ಕವಳು, ಏನೊಂದು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಏನೋ ಓದ್ತಿದ್ದೆ ಅಷ್ಟೇ. ಈಗ ತುಂಬಾ ಕಾಡುತ್ತೆ ತಂದೆ ಅನ್ನೋಂಥದ್ದು. ತಂದೆ ಅನ್ನೋದು ಕಾಡ್ತಾನೆ ಇರತ್ತೆ ಲೈಫ್ ಲಾಂಗ್. ನಾನು ಬದುಕಿರೋರ್ಗೂ, ನಾನು ಸಾಯೋವರೆಗೂ ಅದು ಕಾಡ್ತಾನೆ ಇರುತ್ತೆ. ತಂದೆ ಅನ್ನೋರು ಇದ್ಬಿಟ್ಟಿದ್ರೆ ಅವ್ರು ಏನೂ ಮಾಡದೇ ಇದ್ರೂ ಜೊತೆಗೆ ತಂದೆ ಅನ್ನೋದು ಒಂದು ಇದ್ದರೆ ಅದೊಂಥರ ಸಪೋರ್ಟ್. ಅದು ಹೆಣ್ಮಕ್ಳಿಗೆ ತಂದೆ ಅನ್ನೋದು ಒಂದು ಪ್ರೀತಿ, ಅದನ್ನು ನೀವು ಯಾವತ್ತಿಗೂ ಲೈಕ್ ಇಷ್ಟೇ ವರ್ಷನೇ ಅಂತ ನೀವು ಸೀಮಿತ ಇದು ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಲೈಫ್ ಲಾಂಗ್ ಇರುತ್ತೆ. ನನ್ನ ಬಹುಶಃ ಸಾಯೋವರೆಗೂ ಇರುತ್ತೆ, ಸತ್ ಮೇಲೂ ಅದಿದ್ದೇ ಇರುತ್ತೆ. ಈಗ ರಾಜಕಿಶೋರ್ ಅವರು ಅಂತಂದ್ರೆ ಈಗ ಅಂಬರೀಷ್ ಆಗಲಿ, ಶಶಿಕುಮಾರ್ ಆಗಲಿ, ಜಗ್ಗೇಶ್ ಆಗಲಿ, ಇವರೆಲ್ಲರಿಗೂ ಒಂದು CP ಯೋಗೇಶ್ವರಿಂದ ಹಿಡಿದು ರಾಜಕಾರಣಿ ಬಸವರು ಅವರೆಲ್ಲರಿಗೂ ಕೂಡ ಸಿನಿಮಾಗಳನ್ನು ಮಾಡಿದ್ದಾರೆ. ಅವ್ರು ಯಾರಾದ್ರೂ ಈಗಲೂ ಕೂಡ ನಿಮ್ ಟಚ್ ಅಲ್ಲಿ ಅಥವಾ ನಿಮ್ ನೆರವಿಗೆ ಕಷ್ಟ ಸುಖದಲ್ಲಿ ನೀವೇನಾದ್ರೂ ಹೋಗಿರೋದು ಅಥವಾ ಅವರೇನಾದ್ರೂ ಬಂದಿರುವಂತಹದ್ದು ಯಾವ್ದಾದ್ರು? ಇಲ್ಲ, ಆ್ಯಕ್ಚುಲಿ ವಿಷ್ಣು ಅಂಕಲಿಗೆ ತುಂಬ ಕ್ಲೋಸು ಡ್ಯಾಡಿ, ತುಂಬ ಅಂದರೆ ತುಂಬ ಅಲ್ಲೇ ಇರ್ತಿದ್ದಿದ್ದು. ಯಾವಾಗ ಡ್ಯಾಡಿದು ಈ ಥರ ಆಯಿತು ಅಂತ ಹೇಳಿದಾಗ ಅವರಿಗೆ ಅದೇನೋ ಫೋಬಿಯಾ ಇದೆಯಂತೆ, ಲೈಕ್ ಈ ಥರ ಯಾರಾದರೂ ತುಂಬ ಹತ್ತಿರದವ್ರು ತೀರ್ಕೊಂಡಾಗ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಅಂತ. ಆ ಟೈಮಲ್ಲಿ ನನಗೆ ಮಮ್ಮಿ ಹೇಳಿದ್ದು ಈ ಥರ ಫೋಬಿಯಾ ಇದಾಗಿ ಅವರು ತಲೆ ಸುತ್ತು ಬಂದು ಕೂತ್ಕೊಂಡ್ಬಿಟ್ರು ಅಂತ ನನ್ನ ತಾಯಿ ಹೇಳ್ತಾಯಿದ್ರು. ಆ ಟೈಮ್ನಲ್ಲಿ ನನ್ನ ಫ್ಯಾಮಿಲಿಯನ್ನು ಮನೆ ಕರೆಸಿ ಮಾತಾಡಿಸಿದ್ದುಂಟು. ಬಟ್ ಅದೇ ಸಪೋರ್ಟಿವ್ ಆಗಿ ಅವತ್ತು ಅಂಕಲ್ ಆ್ಯಕ್ಚುಲಿ ಹೇಳಿದರು ಬದುಕಿದ್ದಾಗ. ಆವಾಗ ಡ್ಯಾಡಿ ಹೋಗಿ 1 ವರ್ಷಕ್ಕೆ 2 ವರ್ಷಕ್ಕೂ ಅಂಕಲ್ದು ಇದಾಯಿತು ಅನಿಸುತ್ತೆ.
ಸೊ ಆ ಟೈಮಲ್ಲಿ ಹೇಳ್ತಾ ಇದ್ರು, ನೀನು ಈ ಥರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರಬೇಕು ಅನ್ನೋದಾದರೆ ಕೆಲವೊಂದು ರೂಲ್ಸ್ ಇರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಅಂಬರೀಷ್ ಅಂಕಲ್ ನನಗೆ ಅಷ್ಟು ಹತ್ರ ಇಲ್ಲ, ಆವಾಗ ನಾನು ಇನ್ನು ನೋಡೇ ಇಲ್ಲ ಅವ್ರನ್ನ. ಸೊ ವಿಷ್ಣು ಅಂಕಲ್ ಟೈಮಲ್ಲಿ ಅವರು ಕರೆಸಿ ಮಾತಾಡೋದಿತ್ತು. ಈಗ ನೀವು ನಿರ್ದೇಶನ ಮಾಡಬೇಕು ಅನ್ನೋದಾದ್ರೆ ಈ ಚಿತ್ರರಂಗದಲ್ಲಿ ಇನ್ನೊಂದಷ್ಟು ಪ್ರಿಪರೇಷನ್ಸ್, ಬಹಳ ಪ್ರಿಪರೇಷನ್ಸ್ ಎಲ್ಲನೂ ಕೂಡ ಸೆಲೆಕ್ಟಿವ್ ಆಗಿ ಇರಲೇಬೇಕಾಗುತ್ತೆ. ಸೆಲೆಕ್ಟಿವ್ ಅಂದರೆ ನಾನು ಯೂಶ್ವಲಿ ಏನಾದ್ರು ಡಿಫ್ರೆಂಟ್ ಕಂಟೆಂಟ್ ಮಾಡೋಕ್ಕೆ ನಾನು ಪ್ಲಾನ್ ಮಾಡ್ತಿರ್ತೇನೆ. ಸೊ ಆ್ಯಪಲ್ ಕಟ್ ಅನ್ನೋದಾದರೆ ನಿಮಗೆ ಕಂಟೆಂಟ್ ಬೇಸ್ಡು, ಇನ್ನೊಂದು ಸಿನಿಮಾನು ಕಂಟೆಂಟ್ ಬೇಸ್ಡ್. ಎಲ್ಲ ಲ್ಯಾಂಗ್ವೇಜಸಲ್ಲೂ ಕಂಟೆಂಟ್ ಬೇಸ್ಡ್ ಬರ್ತದೆ. ನಮ್ಮಲ್ಲಿ ಬರೀ ಎಂಟರ್ಟೈನ್ಮೆಂಟ್ಗೆ ಫಿಕ್ಸ್ಡ್ ಆಗಿದೆ. ಎಂಟರ್ಟೈನ್ಮೆಂಟ್ ಇದ್ರೇ ಕನ್ನಡ ಚಿತ್ರಗಳನ್ನು ನೋಡೋದು ಅನ್ನೋ ರೀತಿಯಲ್ಲಿ ಪ್ರೊವೋಕ್ ಆಗಿದೆ. ಯಾಕೆ ಕಂಟೆಂಟ್ ಬೇಸ್ಡ್? ಈಗ ಮಲಯಾಳಂ ಪ್ಯಾಟ್ರನ್ ತೊಗೊಂಡ್ರೆ ನೀವು ಬರೀ ಕಂಟೆಂಟ್ ಬೇಸ್ಡ್ ಮರ್ಡರ್ ಮಿಸ್ಟ್ರೀಸ್ ಆ ಥರ ಹೋಗ್ತಿದ್ದಾರೆ. ನನ್ನ ಥಾಟ್ಸ್ ಏನು ಅಂದರೆ, ಯಾಕೆ ನಮ್ಮಲ್ಲೂ ಕನ್ನಡ ಚಿತ್ರರಂಗದಲ್ಲೂ ಯಾಕೆ ಆ ಥರದ್ದು ಬರಬಾರ್ದು, ಮರ್ಡರ್ ಮಿಸ್ಟ್ರಿಗಳು ಬರಬೇಕು ಸೊ ಅನ್ನೋದೇ ನನ್ನ ಥಾಟ್ಸ್. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ನಾನು ಆ್ಯಕ್ಚುಲಿ ಒಂದು ಸ್ಕ್ರಿಪ್ಟ್ ರೆಡಿ ಆಗಿತ್ತು, ಎಲ್ಲ ಪ್ಲಾನ್ ಆಗೋಷ್ಟರಲ್ಲಿ ನನಗೆ ಆ್ಯಕ್ಟಿಂಗ್ ಬಂದಿರೋದ್ರಿಂದ ನಾನು ಆ್ಯಕ್ಟಿಂಗಿಗೆ ಫೋಕಸ್ ಮಾಡ್ತಾ ಇದ್ದೀನಿ. ಆ ಸ್ಕ್ರಿಪ್ಟನ್ನು ನಾನು ಇನ್ನೂ ವರ್ಕ್ ಮಾಡಿ ಹಾಗೆ ಇಟ್ಟಿದ್ದೀನಿ. ಬಿಕಾಸ್ ಆ ಸ್ಕ್ರಿಪ್ಟ್ ನನಗೆ ತುಂಬ ಇಷ್ಟವಾದದ್ದು. ಬಿಕಾಸ್ ಅದೊಂದು ಕಂಟೆಂಟ್ ತೊಗೊಬೇಕು, ಮರ್ಡರ್ ಮಿಸ್ಟ್ರಿಯನ್ನು ತೊಗೊಬೇಕು, ಈ ಥರದ್ದು ಒಂದು ಕಂಟೆಂಟ್ ಬೇಸ್ಡ್ ಕೊಡಬೇಕು ಆಡಿಯನ್ಸ್ಗೆ ಅನ್ನೋದು ನನ್ನ ಇದಿತ್ತು. ಸೊ ಆ ಥರ ಹೋಮ್ವರ್ಕ್ಗಳನ್ನು ಮಾಡಿ ಇಟ್ಟಿದ್ದೀನಿ. ಈಗ ಏನಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಅಂದರೆ, ನಾನೊಂದು ಕೆಲವೊಂದು ಆ್ಯಕ್ಟಿಂಗಿಗೆ ನಾನು ಏನು ಕಮಿಟ್ ಆಗಿದ್ದೀನಿ ಅದನ್ನು ಮುಗಿಸ್ಕೊಂಡು ಇದಕ್ಕೆ ಬರೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ. ಖಂಡಿತ. ಈಗ ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಬಹಳ ಸಕ್ಸಸ್ ಕಮ್ಮಿ ಆಗಿದೆ, ಥಿಯೇಟರ್ ಜನ ಬರ್ತಾ ಇಲ್ಲ. ಹೌದು. ಈಗ ಯಾಕೆ ಹಿಂಗಾಗ್ತಾ ಇದೆ? ಜನರಿಗೆ ಅಂತ ಅಭಿರುಚಿ ಚಿತ್ರಗಳು ಸಿಗ್ತಾ ಇಲ್ವಾ? ಯಾಕೆ ಏನಾಗಿದೆ? ಅದೇ ಇವಾಗ ನಾನು ನೋಡ್ದಂಗೆ ಈ ನಮ್ಮಲ್ಲಿ ಕನ್ನಡ ಸಿನಿಮಾಗಳು ಚೆನ್ನಾಗಿಲ್ಲ ಅಂಥೇಳಿ ಬೇರೆ ಚಿತ್ರಗಳನ್ನು ನೋಡ್ತಿದ್ದಾರೆ ಅನ್ನೋದು ಜಾಸ್ತಿ ಆಗಿತ್ತು. ಈಗ ಸೂಫ್ರಮ್ ಸೋ ತೊಗೊಂಡ್ರೆ ನೀವು ಒಳ್ಳೆ ಕಂಟೆಂಟ್ ಆಗಿರೋದ್ರಿಂದ ಲೈಕ್ ಆಡಿಯನ್ಸ್ ಎಲ್ಲ ಹೋಗ್ತಾನೆ ಇದ್ದಾರೆ, ಈಗಲೂ ಫುಲ್ ಆಗಿದೆ ಆ್ಯಕ್ಚುಲಿ. ಸೊ ಒಳ್ಳೆ ಬೇಸ್ಡ್ ಸಿನಿಮಾ, ಒಳ್ಳೆ ಕಂಟೆಂಟ್ ಸಿನಿಮಾ ನಮ್ಮ ಚಿತ್ರರಂಗದಲ್ಲಿ ಬಂತು ಅಂತಂದರೆ ಜನ ಖಂಡಿತವಾಗ್ಲೂ ಕೈ ಹಿಡಿತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಸೂಫ್ರಮ್ ಸೋ. ಸೊ ಆ ಥರ ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನು ನಾವು ಕೊಟ್ಟರೆ ಖಂಡಿತವಾಗ್ಲೂ ಇಲ್ಲೂ ಸಿನಿಮಾಗಳನ್ನು ನೋಡ್ತಾರೆ ಜನಗಳು, ಥಿಯೇಟ್ರಿಗೆ ಬಂದೇ ನೋಡ್ತಾರೆ ಅನ್ನೋದು ಖಂಡಿತ ಅಪ್ರೂವ್ ಆಗುತ್ತೆ. ಲೈಕ್ ಎಕ್ಕ ನೋಡಿದ್ರು ನಾನು, ಇನ್ಫ್ಯಾಕ್ಟ್ ಎಕ್ಕ ನೋಡಿದಾಗಲೂ ನಾನು ಥಿಯೇಟ್ರಲ್ಲಿ ಫುಲ್ ಜನ ಇದ್ದರು. ಸೊ ಅದೇ ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನು ನಾವು ಯಾವಾಗ ಕೊಡ್ತೀವಿ ಜನಗಳು ಖಂಡಿತವಾಗ್ಲೂ ಬರ್ತಾರೆ. ಈಗ ಗಾಂಧಿ ನಗರದಲ್ಲಿ ಹೊಸಬ್ರ ಚಿತ್ರಗಳಿಗೆ ಕಾಲೆಳೆಯವರೇ ಜಾಸ್ತಿ ಅಂತ ಹೇಳಿ ನಮ್ಮ ದುನಿಯಾ ವಿಜಯ್ ಅವರು ಹೇಳ್ತಾ ಇದ್ರು. ಹೌದು. ಹೊಸ ಚಿತ್ರಗಳು ಅಂತಂದ್ರೆ ಅವ್ರಿಗೆ ಗೊತ್ತೇ ಇದ್ದಂಗೆ ಯಾಮರ್ಸ್ಬಿಡ್ತಾರೆ, ಚಿತ್ರಗಳನ್ನೇ ಬಿಡುಗಡೆನೆ ಮಾಡೋಕೆ ಅವಕಾಶ ಕೊಡೋದಿಲ್ಲ. ಹಾಗಾದ್ರೆ ಹೊಸಬ್ರ ಚಿತ್ರಗಳ ಕಥೆ ಏನು? ನಾವು ಇಷ್ಟು ಹೇಳ್ತೀವಿ, ಇವಾಗ ನೀವು ಅಗೇನ್ ರಿಲೇಟೆಡ್ ಟು ಬಿಸ್ನೆಸ್ ಹೋಗೋದಾದ್ರೆ ನೀವು ಈಗ ಪ್ರೊಡ್ಯೂಸರ್ಸ್ಗೆ ಅಪ್ರೋಚ್ ಮಾಡ್ತೀವಿ, ಇನ್ನೊಂದಷ್ಟಿಗೆ ಅಪ್ರೋಚ್ ಮಾಡ್ತೀವಿ ಅಂದರೆ ಅಲ್ಲಿ ಫೈನಲಿ ಬಂದು ನಿಂತ್ಕೊಳ್ಳೋದೆ ಹೊಸ ಹೀರೋನ ಹಾಕೊಂಡ್ರೆ ಅಥವಾ ಹೊಸ ಹೀರೋಯಿನ್ ಹಾಕೊಂಡ್ರೆ ಬಿಸ್ನೆಸ್ ಹೆಂಗೆ, ಅಥವಾ ಏನು ಸಾಂಗ್ಸ್ ಇಲ್ಲ, ಏನು ಸ್ವಲ್ಪ ರೆಪ್ಯೂಟೆಡ್ ಸಾಂಗ್ಸ್ ಇಲ್ಲ, ರೆಪ್ಯೂಟೆಡ್ ಸಿಂಗರ್ಸ್ ಇಲ್ಲ ಅಂದರೆ ಫೈನಲಿ ಬರೋದೇ ಬಿಸ್ನೆಸ್ ಹೆಂಗೆ. ಇದನ್ನು ನಾವು ಯಾವಾಗ ಬ್ರೇಕ್ ಮಾಡಿದಾಗ ಹೊಸಬ್ರಿಗೆ ಅವಕಾಶ ಸಿಗುತ್ತೆ. ಇನ್ನು ಎಷ್ಟು ವರ್ಷ ಅಂತ ಲೈಕ್ ಇವ್ರಿವರೇ ಬಂದಾಗ ನಿಮಗೆ ಆಡಿಯನ್ಸಿಗೆ ಹೊಸ ಮುಖಾನೇ ತೋರಿಸ್ದೆ ನೀವು ಜನಗಳು ಸಪೋರ್ಟ್ ಮಾಡಲ್ಲ ಅಂದರೆ ಹೇಗೆ ಸಪೋರ್ಟ್ ಮಾಡ್ತಾರೆ? ನೀವು ತೋರಿಸ್ಬೇಕಲ್ಲ. ಹೊಸಬ್ರಿಗೆ ಅವಕಾಶ ಕೊಟ್ಟರೆ, ಇವತ್ತು ಅವ್ರು ಸ್ಟಾರ್ಗಳಾಗಿರೋದೇ ಹೊಸಬ್ರಿಂದ, ಅವ್ರವ್ರನ್ನೇ ನೀವು ಸ್ಟಾರ್ಸ್ ಮಾಡ್ತಿದ್ರೆ ಇನ್ನು ಹೊಸಬ್ರಿಗೆ ಅವಕಾಶ ಇರಲಿದೆ. ಹೊಸಬ್ರಿಗೆ ನೀವು ಫಸ್ಟ್ ಆಫ್ ಆಲ್ ಅವಕಾಶ ಕೊಟ್ಟರೆ ಜನಗಳಿಗೆ ರೀಚ್ ಆಗ್ತಾರೆ ಹೊಸಬ್ರು. ಒಳ್ಳೊಳ್ಳೆ ಚಿತ್ರಗಳು ಸೋಲ್ತಾ ಇದ್ದಾವೆ. ಹಾಗೇನೆ ಈಗ ಸಣ್ಣ ಬಜೆಟ್ ಆದ್ರೂ ಕೂಡ ಜನ ಒಳ್ಳೆದ ನಿರೀಕ್ಷೆ ಮಾಡೋದು ಗೆಲ್ತಾ ಇದ್ದಾರೆ. ಹೌದು. ಸಿನಿಮಾ ಸೋಲು ಗೆಲುವಿನ ಎರಡು ಕೂಡ ಆಯಾಮಗಳನ್ನ ನಾವು ನೋಡ್ಬೋದು. ಆದ್ರೆ ಈ ಸೆಲೆಬ್ರಿಟೀಸ್ ಅಂತ ಬಂದಾಗ ಮಾತ್ರ ಬಹಳಷ್ಟು ವೇರಿಯೇಷನ್ಸ್ ನಾವು ನೋಡ್ತಾ ಇದ್ದೀವಿ. ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಈ ಒಂದು ಸಂಗೀತ ನಿರ್ದೇಶಕರಿಂದ ಅವ್ರ ಜೀವನಗಳು ಜನರಿಗೆ ಬೇರೆ ರೀತಿನೇ ಕಾಣ್ತಾ ಇರುತ್ತೆ. ಅವರ ಒಂದು ಡಿಪ್ರೆಷನ್ಸ್, ಡೈವರ್ಸ್, ರೀಮ್ಯಾರೇಜಸ್, ಈ ಯಾಕಿಂಗೆ ಸೆಲೆಬ್ರಿಟೀಸ್ ಎಲ್ಲ ಹೆಂಗಾಗುತ್ತದೆ? ಅಲ್ಲ, ನೀವು ಸೆಲೆಬ್ರಿಟೀಸ್ ಮಾತ್ರ ಅಲ್ಲ, ಆ್ಯಕ್ಚುಲಿ ಎಲ್ಲ ಕಾಮನ್ ಮ್ಯಾನಲ್ಲೂ ನಡೆಯುವಂಥದ್ದೇ ಅದು. ಸೆಲೆಬ್ರಿಟೀಸ್ ಅಂದರೆ ನಾವು ಜನಕ್ಕೆ ರೀಚ್ ಆಗ್ತೀವಿ ಅಷ್ಟೇ. ಬಟ್ ಕಾಮನ್ ಇದರಲ್ಲಿ ಎಷ್ಟು ಜನ ಡಿವೋರ್ಸ್ ಆಗಿಲ್ಲ, ಕಾರ್ಪೊರೇಟ್ ಲೆವೆಲಲ್ಲಿ ಎಷ್ಟು ಜನ ಡಿವೋರ್ಸ್ ಆಗಿಲ್ಲ. ಬಟ್ ನಾವೆಲ್ಲ ನಿಮ್ಮನ್ನ ಮಾದರಿಯಾಗಿ ನೋಡ್ತಾ ಇರ್ತದೆ ಜನರು. ಈ ಸೆಲೆಬ್ರಿಟೀಸ್ ನಿಂದ ನಿರೀಕ್ಷೆ ಮಾಡ್ತೀವಿ ನಾವು ಒಂದಷ್ಟು ಸಂದೇಶಗಳನ್ನ. ಸೆಲೆಬ್ರಿಟೀಸೇ ಹಿಂಗಾಗೋದ್ರೆ ಹೇಗೆ? ಅದೇ ನಿಮ್ಗೆ ಹೇಳ್ದಂಗೆ ಇವಾಗ ಏನಾಗ್ತದೆ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಕಷ್ಟ ಇದೆ. ಈಗ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಕಷ್ಟ. ಆಗಿನ ಜನ್ರೇಷನ್, ನನ್ನ ತಂದೆ ಜನ್ರೇಷನ್ ಎಲ್ಲ, ಇನ್ಫ್ಯಾಕ್ಟ್ ನನ್ನ ತಂದೆದು ಲವ್ ಮ್ಯಾರೇಜೆ.
ಆಗಿನ ಜನ್ರೇಷನ್ ಎಲ್ಲ ಹೇಗೆ ಅಂತಂದರೆ ಅವರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಲೈಫನ್ನು ಲೀಡ್ ಮಾಡ್ತಿದ್ರು ಇದೇ ಲೈಫ್ ಅಂತ. ಬಟ್ ಈಗ ಏನಾಗುತ್ತೆ, ಈಗೋಗಳು ಜಾಸ್ತಿ ಆಗುತ್ತೆ. ಈ ಸೆಲೆಬ್ರಿಟೀಸ್ ವಿಚಾರವಾಗಿ ನೀವು ಬರೋದಾದರೆ ಈಗೋಗಳು ಜಾಸ್ತಿ ಇರುತ್ತೆ. ಈಗ ನೀನು ಸಿನಿಮಾಗಳು ಮಾಡ್ತಿದ್ಯಾ, ನಾನು ಸಿನಿಮಾಗಳು ಮಾಡ್ತಿದ್ದೀನಿ, ನಿನ್ನಲ್ಲಿ ನಾನು ಮೇಲೂ, ಅದು ಕಾಮನ್ ಬಂದ್ಬಿಡುತ್ತೆ. ನಮ್ಮ ತಮಿಳ್ ಚಿತ್ರದ ಒಬ್ಬ ಹೆಸರಾಂತ ನಟ ಅವ್ರ ಕೇಸು ಕೋರ್ಟ್ ಹಾಲಿಗೆ ಬಂದಾಗ ಒಂದೇ ವಿಚಾರಕ್ಕೆ ಡೈವರ್ಸ್ ವಿಷಯ ಪ್ರಸ್ತಾಪ ಮಾಡಿದ್ರು. ಇಬ್ರು ಸಮಯ ಸಿಗ್ತಾ ಇಲ್ಲ, ಇಬ್ರು ಸಮಯ ಕೊಡ್ತಾ ಇಲ್ಲ ಇವ್ರು ನಮ್ಗೆ. ಎಲ್ಲೋ ಇದು ಸಮಯ ಕೊಡಕ್ ಆಗ್ತಾ ಇಲ್ಲ ಸೆಲೆಬ್ರಿಟೀಸ್ಗೆ, ಅಷ್ಟು ಬ್ಯುಸಿ ಆಗಿರ್ತದ ಲೈಫ್. ಹೌದು, ಇವಾಗ ಪರ್ಸನಲ್ ಲೈಫ್ ಟೈಮೇ ಕೊಡೋದಿಲ್ಲ. ಅದೇ ಹೇಳ್ದಂಗೆ ಇವಾಗ ನೀವು ಅರ್ನ್ ಮಾಡಲೇಬೇಕು. ಈಗ ಈಗ ಅಟ್ ಪ್ರೆಸೆಂಟ್ ನೀವು ತೊಗೊಂಡ್ರೆ ನಾವು ಅರ್ನ್ ಮಾಡಿದ್ರೇ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯ. ನೀವು ಅದನ್ನು ಆ ಥರ ಟೈಮ್ ಕೊಡೋದಿಲ್ಲ ಅಂತ ಹೇಳಿದಾಗ ನೀವು ಅದನ್ನು ಅರ್ಥ ಮಾಡ್ಕೊಂಡೇ ತಾನೇ ನೀವು ಒಪ್ಕೊಂಡು ಜೀವನ ಮಾಡ್ತಿದ್ದೀರ. ಇವಾಗ ಅವ್ರು ಟೈಮ್ ಕೊಡ್ತಾ ಕೂತ್ರೆ ಸಿನಿಮಾಗಳು ಮಾಡೋದು ಯಾವಾಗ, ನಿಮ್ಮನ್ನು ನೋಡ್ಕೊಳ್ಳೋದು ಯಾವಾಗ? ಇಲ್ಲಿ ಸಂಪಾದನೆ ಮುಖ್ಯನಾ, ಸಹಜೀವನ ಮುಖ್ಯನಾ? ಎರಡೂ ಮುಖ್ಯ ಆಗತ್ತೆ. ಇಲ್ಲ ನೀವು ನಿಮ್ಮ ವೈಫ್ ಹತ್ರ ಕೂತ್ಕೊಂಡು ಹೇಳ್ಕೊಂಡು ಇಲ್ಲ ನಾನು ನಿನಗೆ ಟೈಮ್ ಕೊಡ್ತೀನಿ ಅಂತಂದರೆ ನಿಮಗೆ ಟೈಮ್ ಕೊಡಬೇಕು, ಅರ್ನಿಂಗ್ ಕಮ್ಮಿ ಆಗುತ್ತೆ. ಅಲ್ಲಿಗೆ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಅರ್ನಿಂಗ್ಸ್ ಈ ಥರ ಪ್ರಾಬ್ಲಮ್ ಆದಾಗ ಎಲ್ಲದಕ್ಕೂ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಅಂತಂದರೆ ಟೈಮ್ ಕೊಡೋದು ಓಕೆ. ಬಟ್ ಇವಾಗ ಅವರಿಗೂ ಒಂದಷ್ಟು ಕೆರಿಯರ್ ಇದೆ. ಸಿನಿಮಾಗಳನ್ನು ಕಮಿಟ್ ಆಗ್ತೀವಿ ಅಂದರೆ ನಾವು ಅದಕ್ಕೆ ಫೋಕಸ್ಡ್ ಆಗಿರಬೇಕು. ನಮ್ದು ಒಂದಷ್ಟು ಹೋಮ್ವರ್ಕ್ಸ್ಗಳನ್ನು ಮಾಡ್ತಾ ಹೋಗಬೇಕು. ಇವಾಗ ನಾನೇ ಮನೆಗೆ ಹೋಗೋಕ್ಕಾಗ್ತಾಯಿಲ್ಲ. ಯಾಕೆ ಅಂತಂದರೆ ನಂದಷ್ಟು ಹೋಮ್ವರ್ಕ್ಸ್ ಮಾಡಬೇಕು. ಇವಾಗ ನಾನು ಸಿನಿಮಾ ಕಮಿಟ್ ಆಗಿದ್ದೀನಿ ಅಂತಂದರೆ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಅಂದರೆ ನಾನು ಇನ್ನೊಂದಷ್ಟು ಹೋಮ್ವರ್ಕ್ಸ್ ಮಾಡಬೇಕು. ಡೈರೆಕ್ಟರ್ ಒಂದಷ್ಟು ಹೋಮ್ವರ್ಕ್ಸ್ ಹೇಳಿರ್ತಾರೆ, ನಾನು ಇವಾಗ ಅದನ್ನು ಮಾಡಲಾ? ಇಲ್ಲ ನಾವು ತಾಯಿಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳಿ ನಾನು ಮನೆಗೆ ಹೋಗಿ ಅಲ್ಲಿ ಕೂತ್ರೆ ನಾನು ಇಲ್ಲಿ ಯಾವಾಗ ನಾನು ನನ್ನ ಹೋಮ್ವರ್ಕ್ಗಳನ್ನು ಮಾಡೋದು? ಡೈರೆಕ್ಟರ್ ಹೇಳ್ದಂಗೆ ನಾನು ಯಾವಾಗ ಪಾಲಿಸೋದು? ಸೊ ಕೆಲವೊಂದು ಅರ್ಥ ಮಾಡ್ಕೊಬೇಕಾಗತ್ತೆ. ಸೆಲೆಬ್ರಿಟಿ ಲೈಫ್ ಅನ್ನೋದು ಕಾಮನ್ ಆಗಿರಲ್ಲ. ಸೆಲೆಬ್ರಿಟಿ ಊಟ ಮಾಡಿದ್ರು ಏನು ತಿಂತಿದ್ದಾರೆ ಅದನ್ನು ನಾವು ತಿನ್ನಬೇಕು ಅನ್ನೋರು ಇರ್ತಾರೆ. ಸೊ ನಮ್ಮ ಒಂದು ಫ್ಯಾಮಿಲಿ ಮ್ಯಾಟರ್ಸ್ ಏನಾಗಬೇಕು ಅಂತಂದರೆ ನಾವು ಕೂತ್ಕೊಂಡು ಮಾತಾಡ್ಕೊಂಡು ಡೆಸಿಷನ್ ತೊಗೊಬೇಕಾಗತ್ತೆ. ಡಿವೋರ್ಸ್ ಅಂತ ಬಂದರೆ ನೀವು ಕಾಮನ್ ಸೆಲೆಬ್ರಿಟೀಸಲ್ಲಿ ಮಾತ್ರ ಅಲ್ಲ, ಇಲ್ಲ ಕಾಮನ್ ಮ್ಯಾನಲ್ಲೂ ಇರುತ್ತೆ. ಸೆಲೆಬ್ರಿಟೀಸ್ ತುಂಬ ರೀಚ್ ಆಗ್ತಿವಿ ಬೇಗ ಅಷ್ಟೇ. ಈಗ ಸಿನಿಮಾ ಕ್ಷೇತ್ರ ಅಂತಾನೆ ಅಲ್ಲ, ಇವತ್ತು ನೀವ್ ಹೇಳಿದ್ರಿ ಸೆಲೆಬ್ರಿಟೀಸ್ ಲೈಫು ಈ ತರ ಮಿಸ್ರೇಬಲ್ಸ್ ಕೆಲವೊಂದ್ಸಲ ನಡೆಯುತ್ತೆ. ಸೊ ಯಾವ ರೀತಿ ತನ್ನನ್ನು ತಾನು ನಿಯಂತ್ರಣ ಮಾಡ್ಕೊಳ್ಬೇಕು ಅಂತಂದ್ರೆ ವ್ಯಕ್ತಿ ಕಂಪ್ಲೀಟ್ ಮ್ಯಾನ್ ಅಂತಂದ್ರೆ ಶುಡ್ ಬಿ ನೋ ಯಾವ್ದು ನನಗೆ ಬೇಡ ಯಾವ್ದು ಬೇಕು ಎರಡನ್ನೂ ನಿಭಾಯಿಸುವಂತದ್ದಾಗ್ಬೇಕು. ಕಷ್ಟ ಆಗುತ್ತಲ್ಲ, ಸವಾಲು ಜೀವನದಲ್ಲಿ. ಈಗ ಸಿನಿಮಾದಲ್ಲಿ ಸವಾಲು. ಹೌದು. ಏನಾಗತ್ತೆ ಗೊತ್ತಾ ನಿಮಗೆ, ಕೆಲವು ಫ್ಯಾಮಿಲಿಗಳನ್ನು ನಾನು ನೋಡ್ತಾ ಇರ್ತೇನೆ. ಫ್ಯಾಮಿಲಿಯಲ್ಲಿ ಎಲ್ಲರೂ ಅಲ್ಲ, ಫ್ಯಾಮಿಲಿ ಅಂತ ಬಂದಾಗ ವೈಫಿಗೆ ಏನಾಗುತ್ತೆ, ಸೆಟಲ್ಡ್ ಲೈಫ್ ಬೇಕು. ನಿಮಗೆ ಸೆಟಲ್ಡ್ ಲೈಫ್ ಬೇಕು, ಆ ರಿಚ್ ಲೈಫ್ ಬೇಕು. ಇಲ್ಲ ನೀನು ಕಾಮನಾಗಿ ಸೆಟ್ಲ್ ಆಗಬೇಕು, ನನ್ನ ಗಂಡ ಏನೇ ತಂದರೂ ಸಾಕು ಅಂತ ಇರಬೇಕು. ಇಲ್ಲ ನನಗೆ ರಿಚ್ ಲೈಫೇ ಬೇಕು ಅಂದರೆ ನೀನು ಬಿಡಬೇಕು ಅವ್ರಿಗೆ ದುಡಿಯೋಕ್ಕೆ. ನಿನಗೆ ಟೈಮ್ ಕೊಡ್ತಾ ಕೂತ್ರೆ ಅವ್ರು ದುಡಿಯೋಕ್ಕಾಗಲ್ಲ. ಇಲ್ಲ ಅವ್ರು ದುಡಿಬೇಕು ಅಂದರೆ ನೀನು ಅವ್ರಿಗೆ ಬಿಟ್ಕೊಡ್ಬೇಕು ಟೈಮ್ ತೊಗೊಂಡು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಅದೇ ಹೇಳ್ದಂಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಏನಾಗಿದೆ ಅಂದರೆ ಈಗ ಹುಡುಗಿಯರ್ದು ಏನು ಪ್ರಾಬ್ಲಮ್ ಅಂತಂದರೆ ಆ ರಿಚ್ ಲೈಫ್ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಅಲ್ಲಿಂದ ನೀವು ಕೆಳಗಿಳಿಯೋಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಅದೇ ಥರ ಬೇಕು ಅಂದರೆ ಅದೇ ಥರ ದುಡಿಯೋಕ್ಕೆ ಗಂಡನ ಬಿಟ್ಬಿಡ್ಬೇಕು. ಈಗ ಮೀಡಿಯಾ ಅನ್ನೋದು ಸಿನಿಮಾಗೆ ಅದು ಹೊಂದ್ಕೊಂಡಿರುವಂಥದ್ದೇ ಇವತ್ತು. ಯಾಕಂತಂದ್ರೆ ಅಷ್ಟು ಸೋಷಿಯಲ್ ಮೀಡಿಯಾಸು, ಟಿವಿ ಮಾಧ್ಯಮಗಳು ಎಲ್ಲವನ್ನು ಕೂಡ ನಿಮ್ಗೆ ಪ್ರಚಾರ ಕೊಡುವಂಥದ್ದು. ಬಟ್ ಎಲ್ಲೋ ಸೆಲೆಬ್ರಿಟೀಸ್ಗಳನ್ನ TRP ರೇಟ್ಗೆ ಬಹಳ ಹುಡ್ಕೊಂಡು ತಿಂತಾ ಇದ್ದಾವೆ. ಅದೇ ನಾನು ಕೆಲವೊಂದು ಹೇಳೋದಾದರೆ TRPಗೋಸ್ಕರ ಅನ್ನೋದಾದರೆ ನೀವು ಯಾಕೆ ಈ ನಡೆದಿರೋಂಥ ಇಲ್ಲಿ ರೇಪ್ ಆಗಿದೆ, ನನಗೆ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನೀವು ಹೋರಾಡ್ತಿಲ್ಲ. ಅದನ್ನು ಬಿಟ್ಟು ಇನ್ನೊಂದು TRP ರೇಟಿಂಗ್ಗೋಸ್ಕರ ನೀವು ಬೇರೆ ವಿಷಯ, ಬೇರೆ ಒಂದು ಸೆಲೆಬ್ರಿಟಿಯನ್ನು ಅಷ್ಟು ಫೋಕಸ್ಡ್ ಆಗಿಟ್ಟಿದ್ದೀರಲ್ಲ, ಸೈಡಿಗೆ ನೀವು ಅದು ಫೋಕಸ್ಡ್ ಆಗಿ ಇಟ್ಟಿದ್ದೀರ ಓಕೆ. ಬಟ್ ಇದನ್ನು ಫೋಕಸ್ಡ್ ಆಗಿಟ್ಟರೆ ನೀವು ಒಂದು TRP ಅಂತ ಯೋಚನೆ ಮಾಡೋದಕ್ಕಿಂತ ಒಂದು ಹುಡುಗಿಗೆ ನ್ಯಾಯ ಕೊಡಿಸ್ಬೋದಲ್ಲ ಅಂತ ಯೋಚನೆ ಮಾಡಿದ್ರೆ ಇವತ್ತಿಗೆ ನ್ಯಾಯ ಸಿಕ್ಕಿರೋದು ಪ್ರಾಬ್ಲಿ. ನೀವು ಅದನ್ನು ಬಿಟ್ಟು ಬೇರೆ ಆ ಒಂದು ಸೆಲೆಬ್ರಿಟಿಯನ್ನೇ ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಇವತ್ತು ಸಿನಿಮಾ ರಂಗದಲ್ಲಿ ಮೇಡಮ್ ಫ್ಯಾನ್ಸ್, ಅಭಿಮಾನಿಗಳು ದೇವರು ಅಂತ ಅಣ್ಣವ್ರು ಹೇಳ್ತಾ ಇದ್ರು. ಇವತ್ತು ಅಭಿಮಾನಿಗಳು ಶಾಪ್ ಆಗ್ಬಿಟ್ಟಿದ್ದಾರೆ ಕೆಲವೊಂದು ನಟರಿಗೆ. ಹೌದು. ಇವಾಗ ನೀವು ಅಭಿಮಾನಿಗಳಂತ ತೊಗೊಂಡ್ರೆ, ಈಗ ಮೊನ್ನೆ ಒಂದು ಕೇಸ್ ಆಯಿತು, ಇವರು ರಮ್ಯಾ ಮೇಡಮ್ ಹಾಕ್ದಂಗೆ ಕೇಸು. ಕೆಟ್ಟ ಕಮೆಂಟ್ಗಳು ಎಲ್ಲರಿಗೂ ಹಾಕ್ತಿದ್ದಾರೆ. ನೀವು ಕೆಟ್ಟ ಕಮೆಂಟ್ಗಳನ್ನು ಯೋಚನೆ ಮಾಡಿದ್ರೆ, ಇವಾಗ ಅವಳು ಡ್ರೆಸ್ ಎಲ್ಲ ಈ ಥರ ಆಡಾಗಿ ಹಾಕ್ತಿದ್ದಾಳೆ ಅಂತ ಕಮೆಂಟ್ ಹಾಕ್ತಿರಲ್ಲ, ಫಸ್ಟ್ ಫಾಲೋಯಿಂಗ್ ನೀವೇ ಇರ್ತೀರ. ನೀವು ಯಾಕೆ ಫಸ್ಟ್ ಫಾಲೋಯಿಂಗ್ ಇರ್ತೀರ? ನಿಮ್ಗದು ಬೇಕು. ಇಲ್ಲ ನನಗದು ಬೇಡ ಅಂದರೆ ನೀವು ಫಸ್ಟ್ ಆಫ್ ಆಲ್ ಫಾಲೋಯಿಂಗಲ್ಲೇ ಇರ್ತಿರ್ಲಿಲ್ವಲ್ಲ. ಹೋಗ್ಬಿಟ್ಟು ಕೆಟ್ಟ ಡ್ರೆಸ್ಗಳಾಗ್ತಾಳೆ, ಈ ಥರ ಆಗ್ತಾಳೆ, ಆ ಥರ ಆಗ್ತಾಳೆ ಅಂದಮೇಲೆ ಗುರು ನೀನು ಯಾಕೆ ಫಾಲೋಯಿಂಗಲ್ಲಿದೆಯಾ? ಫಸ್ಟ್ ನೀನು ಅನ್ಫಾಲೋ ಮಾಡು. ನೀನು ಅನ್ಫಾಲೋ ಮಾಡಿದ್ರೆ ಇನ್ನೊಬ್ಬ ಅನ್ಫಾಲೋ ಮಾಡ್ತಾನೆ. ಆವಾಗ ನಿಂಗೆ ಸೊಸೈಟಿಯಲ್ಲಿ ನೀನು ಹೋಗ್ಬಿಟ್ಟು ಹೋರಾಟಕ್ಕೆ ಒಂದು ನ್ಯಾಯ ಇದೆ. ಅದನ್ನು ಬಿಟ್ಬಿಟ್ಟು ಕೆಟ್ಟದಾಗಿ ಕಮೆಂಟ್ ಹಾಕ್ಬಿಟ್ಟು ನಾನು ದರ್ಶನ್ ಫ್ಯಾನು ಅಥವಾ ನಾನು ಬೇರೆ ಮತ್ತೊಬ್ಬರು ಸ್ಟಾರ್ ಫ್ಯಾನು ಅಂತ ಹೇಳ್ಕೊಳ್ಳೋ ಬದಲು ಇವಾಗ
ಅವ್ರು ಬಂದು ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು, ಅವೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಯಾರೇ ಫ್ಯಾನ್ ಆಗಿರ್ಬೋದು ನೀನು, ಅಥವಾ ಫ್ಯಾನೇ ಆಗದೆ ಇರ್ಬೋದು, ನೀನು ಹೋಗ್ಬಿಟ್ಟು ನಾನು ಈ ಥರ ಫ್ಯಾನು ಅದರಿಂದ ಆಗ್ತಾ ಅನ್ನೋದಕ್ಕೆ ಅರ್ಥ ಇಲ್ಲ. ಅಥವಾ ನೀನು ಯಾರು ಫ್ಯಾನ್ ಆದರೂ ಆಗಿರ್ಬೋದು, ಒಂದು ಹೆಣ್ಮಗುಗೆ ನೀನು ಅಷ್ಟು ಕೆಟ್ಟದಾಗ ಕಮೆಂಟ್ ಆಗ್ತೀಯಾ ಅಂತಂದಮೇಲೆ ನೀನು ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾಕೆ ಫಾಲೋ ಮಾಡ್ತಾ ಇದೀಯಾ? ನೀನು ಕೆಟ್ಟದಾಗ ಕಮೆಂಟ್ ಹಾಕ್ತೀಯ ಅಂತಂದ್ಮೇಲೆ ನೀನು ಫಾಲೋಂಗೇ ಇರಬಾರ್ದು. ಇದೆಲ್ಲ ಅಸಹ್ಯ, ಇದು ನಾನು ಫಸ್ಟ್ ಆಫ್ ಆಲ್ ಎಂಕರೇಜ್ ಮಾಡಲ್ಲ ಅಂತ ಇರಬೇಕು. ಫಸ್ಟ್ ನೋಡಿದ್ರೆ ನೀವು ಕೆಟ್ಟ ಕಮೆಂಟ್ಸ್ಗಳು ತೆಗೆದು ನೋಡಿದ್ರೆ ಫಸ್ಟು ಫಾಲೋಯಿಂಗಲ್ಲಿ ಅವರೇ ಇರ್ತಾರೆ. ಅಂದಮೇಲೆ ನಿನಗೇನು ಬೇಕು? ಅವರಿಂದ ನಿನಗೆ ಟ್ರೋಲ್ ಆಗಬೇಕು, ಅವರಿಂದ ನೀನು ಜಗತ್ತಿಗೆ ನಾನು ಸೆಲೆಬ್ರಿಟಿ ಆಗಬೇಕು, ಆಮೇಲೆ ಬಿಗ್ ಬಾಸ್ಸಿಗೆ ಹೋಗಬೇಕು ಅನ್ನೋದಕ್ಕೆ ಈಗಿನ ಇದನ್ನು ನೋಡ್ತಾ ಇದ್ದೀನಿ ನಾನು. ಎಷ್ಟು ಕಾತಿರೋದ್ರಿಂದ ಸುಮ್ಮನೆ ಅವ್ರಾಗವರೇ ಕೆದ್ಕೊಂಬರೋದು. ಮೇಡಮ್ ಈವರೆಗೆ 11 ಸೆಷನ್ಸ್ ಮುಗಿಸ್ಬಿಟ್ಟಿದೆ ಬಿಗ್ ಬಾಸ್. ಎಲ್ಲಾರು ಗೆದ್ದಿದ್ದಾರೆ, ಕೆಲವರು 12 ಜನ ಗೆದ್ದಿದ್ದಾರೆ. ಅವ್ರನ್ನ ಇವತ್ತು ಹುಡುಕಿದ್ರೆ ಸಿಗ್ತಾ ಇಲ್ಲ. ಹೌದು, ಎಲ್ಲ ಪ್ರಚಾರದಲ್ಲಿ ಅವ್ರನ್ನ ಅಬ್ರ ಮಾಡ್ಕೊಂಡು ಎಲ್ಲ ಮೂಲೆ ಗುಂಪಿಗೆ ಹಾಕ್ಬಿಡ್ತಾರೆ. ಹೌದು, ಬಟ್ ಅಲ್ಲ, ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ನಿಮಗೆ ಇವಾಗ ಈಗ ಮೈಂಡ್ ಸೆಟ್ಗಳು ಹೆಂಗಿದೆ ಅಂತಂದರೆ, ನಾನು ಏನೋ ಒಂದು ಕೆಟ್ಟದ್ದು ಮಾಡಿದ್ರೆ ಜನ ನೋಡೋದು, ಒಳ್ಳೇದು ಮಾಡಿದ್ರೆ ಜನ ನೋಡಲ್ಲ. ಸೊ ನಾನು ಏನಾದರೂ ಟ್ರೋಲ್ ಆಗೋಣ, ಆದರೆ ನನ್ನ ಬಿಗ್ ಬಾಸಿಗೆ ಕರ್ಕೊಬೋದು. ಬಿಗ್ ಬಾಸಿಗೆ ಬಂದ ಮೇಲೆ ಲೈಫ್ ಬೇರೆದಿರುತ್ತೆ. ಬಟ್ ಅವ್ರಿಗೇನು ಅಟ್ ಪ್ರೆಸೆಂಟ್ ನಾನು ಸೆಲೆಬ್ರಿಟಿ ಆಗಬೇಕು, ಬಿಗ್ ಬಾಸಿಗೆ ನನ್ನ ಕರ್ಕೊಬೇಕು, ಅದಕ್ಕೆ ನಾನು ಏನಾದರೂ ಒಂದು ಮಾಡೋಣ ಅಂತ ಆ ಥರ ಈಗ ಜನ ಆ ಥರ ತೊಗೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಈಗ ತುಂಬ ಎತ್ತರದಲ್ಲಿ ಟಾಪ್ ಸ್ಟಾರ್ ಆಗಿ ಅಥವಾ ಟಾಪ್ ರ್ಯಾಟಿಂಗ್ ಅಲ್ಲಿ ಇದ್ದು ಅವ್ರಿಗೆ ಡಿಪ್ರೆಷನ್ಸ್ ಅನ್ನೋದು ಬಹಳ ಬಂದ್ಬಿಡುತ್ತೆ. ಯಾಕೆಂತಂದ್ರೆ ಒಂದು ಐಪರ್ ಇದ್ದಲ್ಲಿ ಇದ್ದಾಗ, ಒಳ್ಳೆ ಸ್ಟಾರ್ ಎಲ್ಲ ಇದ್ದಾಗ ದಿಢೀರ್ ಮಾರ್ಕೆಟ್ ಬಿದ್ದೋದ್ರೆ, ಬೇಡಿಕೆಗಳು ಕಮ್ಮಿ ಆದ್ರೆ ಡಿಪ್ರೆಷನ್ ಅವ್ರಿಗೆ ಹತ್ರ ಆಗುತ್ತೆ. ಹೇಗೆ ಅದರಿಂದ ಆಚೆ ಬರ್ಬೋದು ಅಂತ ನೀವು ಅನ್ಕೊಂಡಿದ್ರಿ ಅಂದಾಜು? ಇಲ್ಲ, ಡಿಪ್ರೆಷನ್ ಅನ್ನೋದು ಏನಂತ ಅಂದರೆ, ನೀವು ಅದು ಫೋಕಸ್ಡ್ ಆಗಿ ನಾನು ಹಿಂಗೆ ಇದ್ದೆ, ಹಿಂಗೆ ಬಿದ್ದೋಗ್ಬಿಟ್ನಲ್ಲ ಅನ್ನೋದು ಒಂದು ಮೈಂಡ್ ಸೆಟ್ ನನ್ನ ಪ್ರಕಾರ ಫಸ್ಟೇ ಫಿಕ್ಸ್ ಆಗಿಬಿಡ್ಬೇಕು. ಬಿಕಾಸ್ ಯಾರಿಗೂ ಏಕ್ದಮ್ ನೀನು ಸ್ಟಾರ್ ಆಗಿ ಲೈಫ್ ಲಾಂಗ್ ಸಾಯೋವರೆಗೂ ಇರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಕೆಲವೊಂದಷ್ಟು ನಾನು ಆ್ಯಕ್ಚುಲಿ ಸೈಕಾಲಜಿ, ಆ್ಯಂಥ್ರೋಪಾಲಜಿಯನ್ನು ನಾನು ಓದಿದ್ದು ಆಪ್ಷನಲ್ ಆಗಿ. ನಾನೊಂದು ಮೈಂಡ್ ಸೆಟ್ಟಲ್ಲಿ ಏನು ಅನ್ಕೊತಿರ್ತೀನಿ ಅಂತಂದರೆ, ಸೈಕಾಲಜಿಕಲಿ ನೀವೊಂದು ಫಿಕ್ಸ್ ಆಗಬೇಕು, ನಿಮ್ಮ ಲೈಫ್ ಹೀಗೆ ಇರಲ್ಲ, ನೀವು ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ಇವತ್ತು ಕಾರ್ ಇದೆ, ನಾಳೆ ಸೈಕಲಲ್ಲಿ ಓಡಾಡಬೇಕು, ಇಲ್ಲ ಬಸ್ಸಲ್ಲಿ ಓಡಾಡಬೇಕು, ಇಲ್ಲ ಇವತ್ತು ಬಸ್ಸಲ್ಲಿ ಓಡಾಡ್ತಿದ್ದೀರಾ, ನಾಳೆ ಕಾರಲ್ಲಿ ಓಡಾಡ್ತೀನಿ, ಈ ಥರ ಮೈಂಡ್ ಸೆಟ್ಟಲ್ಲಿ ಇರಬೇಕು ನೀವು. ಯಾವತ್ತಿದ್ರೂ ನನ್ನ ಲೈಫ್ ಹಿಂಗೆ ಇರಲ್ಲ, ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಅಂತ ಫಿಕ್ಸ್ ಆಗಬೇಕು. ಇಲ್ಲ ನಾನು ಹಿಂಗೆ ಇರ್ತೀನಿ ಅಂತ ನೀವು ಅದು ಫಿಕ್ಸ್ ಆಗಿದ್ದೀರಾ ಅಂದರೆ ನೀವು ಅದು ಡಿಪ್ರೆಷನ್ ಹೋಗೇ ಹೋಗ್ತೀರಾ, ಅದರಿಂದ ಹೊರಗೆ ಬರೋಕ್ಕೂ ಸಾಧ್ಯ ಇಲ್ಲ. ಅನೇಕ ಜನರ ಜೀವನ ಈ ಡಿಪ್ರೆಷನ್ ಜೊತೆಗೇನೆ ಹಳ ಕಾಯಿಲೆಗಳಿಗೆ ಬಂದ್ಬಿಟ್ಟಿದೆ. ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಅನೇಕ ಹಿರಿಯ ನಟರಿಗೆ ವೈದ್ಯಕೀಯ ಚಿಕಿತ್ಸೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಕೂಡ ಸಿಗ್ತಾ ಇಲ್ಲ. ಅಂದ್ರೆ ಅಷ್ಟು ಅವ್ರನ್ನ ಅಭಾವ ಕಾಡ್ತಾ ಇದೆ. ಯಾಕೆ ಚೇಂಬರ್ ಏನು ಕೆಲಸ ಮಾಡ್ತಿಲ್ವಾ? ಯಾಕೆ ಹಿಂಗಾಗ್ತದೆ? ನಿಮ್ ತಂದೆಯವರ ವಿಚಾರದಲ್ಲೂ ಕೂಡ ಯಾವ ಪರಿಹಾರಗಳು ಏನು ಸಿಕ್ಕಿಲ್ಲ. ಹೌದು, ಏನು ಗೊತ್ತಾ, ಈಗ ಜನ್ರೇಷನ್ ಬೇರೆ. ಈಗ ನೀವು ಸಿನಿಮಾಗಳು ಇದನ್ನ ತಗೊಳ್ತಾ ಹೋದ್ರೆ ಬೇರೆ. ಆಗನ್ ಕಾಲದಲ್ಲಿ ಏನಿತ್ತು ಅಂದ್ರೆ, ಅವ್ರನ್ನ ಸೆಟ್ಲ್ ಮಾಡ್ಕೊಳ್ಳೋದಕ್ಕಿಂತ ಒಳ್ಳೆ ತಂದಲ್ಲೇ ಇದ್ಬಿಟ್ರು ಅವರು. ಅವ್ರು ಯಾರು ಸೆಟಲೇ ಮಾಡ್ಕೊಂಡಿಲ್ಲ. ಈಗ ಹಳೆ ಇದ್ರಲ್ಲಿ ನೋಡೋದಾದರೆ ಕಾಮಿಡಿ ಆರ್ಟಿಸ್ಟ್ಗಳಾಗಿರ್ಬೋದು, ಎಷ್ಟೊಂದು ಜನ ಇದ್ದಾರೆ ಈಗಲೂ. ನನ್ನ ತಂದೆ ಕಾಲದಿಂದ ಟೆನ್ನಿಸ್ ಅಂಕಲ್ ಇರ್ಬೋದು, ಎಲ್ಲರೂ ಆಗ ಅವರಿಗೆ ಗೊತ್ತಿಲ್ಲ ನೆಕ್ಸ್ಟ್ ಲೈಫ್ ಹಿಂಗಾಗುತ್ತೆ, ನಾವು ಏನೋ ಒಂದು ಮಾಡಿ ಇಟ್ಕೊಬೇಕು ಪ್ರಾಪರ್ಟಿ ಅನ್ನೋದು ಅವಾಗ ಗೊತ್ತಿಲ್ಲ ಅವರಿಗೆ. ನನ್ನ ತಂದೆನೂ ಅಷ್ಟೇ, ಅವ್ರಿಗೇನು ಅಂತಂದರೆ ಈಗ ನನ್ನ ಕೆಳಗೆ ವರ್ಕ್ ಮಾಡೋರು, ನನ್ನ ಅಸಿಸ್ಟೆಂಟ್ಸ್ಗಳು, ಅವ್ರ ಲೈಫ್ ಸೆಟ್ಲ್ ಆಗಬೇಕು ಅಂತ ನೋಡ್ತಿದ್ದವರೇ ಜಾಸ್ತಿ. ಆಗ ಎಲ್ಲ ಡೈರೆಕ್ಟರ್ಸ್ನೂ ತೊಗೊಳ್ಳಿ, ಆಗ ಹಾಗೆ ಅವ್ರಿಗೆ ಬದುಕಿರೋದು. ಸೊ ಆಗ ನೀವು ಯಾರನ್ನೇ ನೋಡಿದ್ರೂ ಅವರು ಏನನ್ನೂ ಮಾಡ್ಕೊಂಡಿರಲ್ಲ ಪ್ರಾಪರ್ಟಿ. ನೆಕ್ಸ್ಟ್ ನೋಡೋಣ, ನಂದಲ್ಲ ಫಸ್ಟ್ ಅವ್ರದ್ದು ಅನ್ನೋದನ್ನ ಜಾಸ್ತಿ ಮಾಡ್ಕೊಂಬಿಟ್ಟಿದ್ರು ಆಗ. ಈಗ ಜನ್ರೇಷನ್ ಏನಂದರೆ ಚೇಂಜ್ ಆಗಿದೆ. ಈಗ ನಾವು ಪ್ರಾಪರ್ಟಿ ಮಾಡ್ಕೊಬೇಕು, ಅವರು ಪ್ರಾಪರ್ಟಿ ಮಾಡ್ಕೊಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಬಟ್ ಆಗಿನ ಕಾಲ ಡೈರೆಕ್ಟರ್ಸ್ ಇವರೆಲ್ಲ ಹಂಗಿರಲಿಲ್ಲ. ಅದಕ್ಕೆ ಅವ್ರು ಈಗಲೂ ಸಫರ್ ಪಡ್ತಾ ಇದ್ದಾರೆ. ಕಾಮಿಡಿ ಆರ್ಟಿಸ್ಟ್ಗಳು ಕೆಲವರು ಈಗಲೂ ಯಾಕೆ ಸಫರ್ ಪಡ್ತಾ ಇದ್ದಾರೆ ಅಂದರೆ, ಆಗ ಅವರು ಥಿಂಕ್ ಮಾಡಿಲ್ಲ ಏನಾದರೂ ಒಂದು ಮಾಡ್ಕೊಂಬಿಡ್ಬೇಕು ನೆಕ್ಸ್ಟ್ಗೆ ಅಂತ. ಮೇಡಮ್, ಇತ್ತೀಚೆಗೆ ನೀವು ಸೈಕಾಲಜಿ ಸ್ಟೂಡೆಂಟ್ ಅನ್ನೋದೇ ಕೇಳ್ತಾ ಇದ್ದೀನಿ. ಸೊಸೈಟಿನಲ್ಲಿ 12 ರಿಂದ 14 ವರ್ಷದ ವಯಸ್ಸು ಹೆಣ್ಮಕ್ಳು ಬಹಳಷ್ಟು ಜನ ಗರ್ಭಿಣಿಯರಾಗಿ ಇವತ್ತು ತೊಂದರೆ ಸಿಕ್ಕಿದ್ದಾರೆ ಅಂತ ನಮ್ಮ ಅಂಕಿಅಂಶಗಳನ್ನ ನಾವು ಹೇಳ್ತೀವಿ ಮಾಧ್ಯಮದಲ್ಲಿ. ಬಹಳಷ್ಟು ಪ್ರಕರಣಗಳು ಬೆಳಗಾವಿಯಲ್ಲೂ, ವಿಜಯಪುರದಲ್ಲೂ ಈ ಕಡೆ ಹೆಣ್ಮಕ್ಳು. ಈ ಹೆಣ್ಮಕ್ಳಿಗೆ ಯಾವ ಸಂದೇಶವನ್ನು ಕೊಟ್ಟು ಅವರು ಈ ಸಮಯದಲ್ಲಿ, ಈ ಒಂದು ಆ ಪೀರಿಯಡ್ ಆಫ್ ಟೈಮ್ ನಲ್ಲಿ ಮಾನಸಿಕ ಸ್ಥಿತಿ ಅವರಿಗೆ ಯಾವ ರೀತಿ ಒಂದು ಸಲಹೆ ಕೊಡ್ಬೋದು ಅಂತ ಹೇಳೋದು? ಏನು ಗೊತ್ತಾ, ಫಸ್ಟು ಹೆಣ್ಮಕ್ಳು ಹೇಳಿದ ತಕ್ಷಣ ಬಿದ್ದೋಗ್ಬಿಡ್ತಾರೆ. ಒಂದು ಡ್ರಮ್ಯಾಟಿಕ್ ವರ್ಡ್ಸ್ಗಳನ್ನು ಒಂದಷ್ಟು ಇರುತ್ತೆ, ಲೈಕ್ ನಿನ್ನ ಬಿಟ್ಟರೆ ಬೇರೆ ಇದಿಲ್ಲ, ಅದರಿಂದ ಬನ್ನಿ ಅದೆಲ್ಲ ಆಗೋಯ್ತು, ಹಳೇ ಪ್ಯಾಟ್ರನ್, ನೀನು ಬಿಟ್ಟರೆ ನನಗೆ ಲೈಫ್ ಇಲ್ಲ, ನೀನಿದ್ರೇ ನಾನೆಲ್ಲ, ನೀನು ಹೋಗ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಿ ಅನ್ನೋದು ಅವಾಗ 10-20 ವರ್ಷದ ಹಿಂದೆ ನಮ್ಮ ತಂದೆ ಕಾಲದಲ್ಲಿ ಇತ್ತದು.
ಸೊ ಈಗಲೂ ಅದನ್ನು ಹೇಳ್ತಿದ್ದಾನೆ ಅಂದರೆ ಫಸ್ಟು ನಂಬೋದನ್ನು ಬಿಟ್ಬಿಡಿ, ನಂಬೋದನ್ನು ಬಿಟ್ಟು ನಿಮ್ಮ ಕೆರಿಯರ್ನ ಫೋಕಸ್ಡ್ ಆಗಿರಿ. ಮದುವೆ, ಲವ್, ಮದುವೆ, ಮಕ್ಕಳು ಅವೆಲ್ಲ ನೆಕ್ಸ್ಟು. ನಿಮ್ಮ ಕೆರಿಯರ್ ಫಸ್ಟ್ ಪ್ಲ್ಯಾನ್ ಮಾಡಿ. ನಾನು ಏನು ಮಾಡಬೇಕು, ನನ್ನ ಫ್ಯಾಮ್ಲಿನ ಹೇಗೆ ನೋಡ್ಕೊಬೇಕು, ನಾನು ಹೆಂಗೆ ದುಡಿಬೇಕು, ಅದನ್ನು ಫೋಕಸ್ಡ್ ಆಗಿರಿ. ಯಾರೋ ಬಂದು ಏನೋ ಹೇಳ್ತಾನೆ, ಈಗ ಎಷ್ಟು ನೋಡ್ತಿದ್ದೀನಿ ಗೊತ್ತಾ, ನಾನು ಎಷ್ಟು ಹೆಣ್ಮಕ್ಳನ್ನ ನೋಡ್ತಿದ್ದೀನಿ, ನೀವು ಸುಮ್ಮನೆ ವಾವ್ ಎಷ್ಟು ಚೆನ್ನಾಗಿದೆ ಅಂದರೆ ಬಿದೋಗ್ಬಿಡೋದು. ನೆಕ್ಸ್ಟ್ ಕಟ್ ಮಾಡಿದ್ರೆ ಆಲ್ರೆಡಿ ಮ್ಯಾರೇಜ್ ಆಗಿರುತ್ತೆ, ಇಲ್ಲಾಂದರೆ ಪ್ರೆಗ್ನೆಂಟ್ ಆಗಿರುತ್ತೆ, ಇಲ್ಲ ಸಾಯೋದು, ಇದೇ ನೋಡ್ತಾ ಇದ್ದೀನಿ. ಫಸ್ಟ್ ನಂಬೋದನ್ನು ಬಿಟ್ಬಿಡಿ. ಹಳ್ಳೇ ಕಾಲದ್ದು ಇದದು, ಲೈಕ್ ಇನ್ನೂ ಆ ಒಂದು ಡ್ರಾಮಾಟಿಕ್ ಈ ಸಿನಿಮಾಗಳಲ್ಲಿ ಬರ್ತಿತ್ತಲ್ಲ, ನೀನೇ ನನ್ನ ಜೀವ, ಆ ಥರ ಅದು ಹೇಳಿದ ತಕ್ಷಣ ಬೀಳೋದನ್ನು ಫಸ್ಟು ಬಿಟ್ಬಿಡಿ. ಹುಡುಗರಷ್ಟೇ ಮೋಸ ಮಾಡಲ್ಲ ಮೇಡಮ್, ಹುಡುಗರು ಮೋಸ ಮಾಡಲ್ಲ. ಅದೇ ಹೇಳ್ತಾರೆ, ಈಗ ಹುಡುಗರು ಆ ಥರ ಹೇಳಿದಾಗ ಬಿದ್ದಿರೋದು ಸಾಕಷ್ಟು ಎಕ್ಸಾಂಪಲ್ಸ್ ನೋಡ್ಬಿಟ್ಟಿದ್ದೀನಿ. ಹುಡುಗಿಯರು ಮಾಡ್ತಾರೆ, ಇಲ್ಲ ಅಂತಲ್ಲ. ನಾನು ಹೇಳ್ತಾ ಇರೋದು ಫೋಕಸ್, ನಿಮ್ಮದು ಫೋಕಸ್ ಎಜುಕೇಷನ್ ಆಗಿರ್ಬೋದು, ದುಡಿಯೋದಾಗಿರ್ಬೋದು, ಫೋಕಸ್ಡ್ ಆನ್ ಮನಿ ಮೇಕಿಂಗ್. ಮನಿ ಮೇಕಿಂಗ್ ಅಂದರೆ ನೆಕ್ಸ್ಟ್ ಫ್ಯೂಚರ್ ಹೆಂಗೆ ಪ್ಲ್ಯಾನ್ ಮಾಡೋದು ಅಂತ ಪ್ಲ್ಯಾನ್ ಮಾಡಿ. ಅದನ್ನು ಬಿಟ್ಟು ಈ ಲವ್ ಅನ್ನೋದು, ಈಗ ಮದುವೆನೂ ಆದರೆ ನೀವು 1 ತಿಂಗ್ಳಿಗೆ ಡಿವೋರ್ಸ್ ಆಗ್ತಿದೆ, 1 ತಿಂಗ್ಳಿಗೆ ಡಿವೋರ್ಸ್ ಆಗ್ತಿದೆ, ಇಲ್ಲ ಮದುವೆ ದಿನವೇ ಹುಡುಗಿ ಓಡೋಗ್ತಿದ್ದಾಳೆ. ಯಾಕೆ ಹಂಗೆ ಆಗ್ತಿದೆ? ಫಸ್ಟ್ ಆಫ್ ಆಲ್ ನೀವು ಅದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ಪೇರೆಂಟ್ಸು ಕೂಡ ಬಲವಂತದಿಂದ ನೀನು ಈ ಮದುವೆ ಆಗಿಲ್ಲನೇ ನಾನು ಸತ್ತೋಗ್ತೀನಿ. ಅದಕ್ಕೆ ಈ ಹುಡುಗಿಯರು ಏನು ಪ್ಲಾನ್ ಮಾಡ್ತಿದ್ದಾರೆ, ಮದುವೆ ಟೈಮಲ್ಲಿ ತಾಳಿ ಕಟ್ಟೋ ಟೈಮಲ್ಲಿ ಓಡೋಗ್ತಿದ್ದಾರೆ. ಇದು ಇನ್ನೂ ಮರ್ಯಾದೆ ಹಾಳಲ್ವಾ? ಸೊ ಈ ಸುಧಾರಣೆ ಆಗ್ಬೇಕು ಹೆಣ್ಮಕ್ಳು ಜೊತೆಗೆ ಮಾನಸಿಕವಾಗಿ ಆ ಪ್ರೌಢ ವಯಸ್ಸನ್ನ ಇಬ್ಬರು ಗಂಡಾಗ್ಲಿ ಹೆಣ್ಣಾಗ್ಲಿ ಮಾನಸಿಕ ಸ್ಥಿತಿ ಬರಬೇಕು. ಹೌದು, ಫೋಕಸ್ಡ್ ಆನ್ ಕೆರಿಯರ್ ಅಷ್ಟೇ. ನಿಮಗೆ ಫೈನಲಿ ಉಳಿಯೋದು ಕೆರಿಯರ್. ಏನು ಮಾಡಿದ್ಯಾ, ಏನು ಅರ್ನ್ ಮಾಡಿದ್ಯಾ, ನಿನ್ನ ತಂದೆ ತಾಯಿನ ಹೆಂಗೆ ನೋಡ್ಕೋತಿದ್ಯಾ, ನೀನಿಗೇನು ಮಾಡ್ಕೊಂಡಿದ್ಯಾ, ಅಷ್ಟೇ ಉಳಿಯೋದು. ಈಗ ನೀವು ಸಿನಿಮಾಗೆ ಬಂದಿಲ್ಲ ಅಂದ್ರೆ ಏನು ಮಾಡ್ಬೇಕು ಅನ್ಕೊಂಡಿದ್ರಿ ಮೇಡಮ್? ಒಂದು ವೇಳೆ ಸಿನಿಮಾಗೆ ಬಂದಿಲ್ಲ ಅಂದ್ರೆ ಪೊಲಿಟಿಕಲ್ ಹೋಗ್ಬಿಡೋಣ ಅಂತಿದ್ದೆ ನಾನು. ಯಾವ ಪಕ್ಷ ನಿಮ್ಗೆ ತುಂಬಾ ಹತ್ರ ಅನ್ಸುತ್ತೆ? ನನಗೆ BJP ಜಾಸ್ತಿ ಇದಾಗ್ತಿತ್ತು, ಪಕ್ಷ ಹತ್ರ ಅನ್ಸ್ಬಿಟ್ಟಿತ್ತು BJP. ಅಷ್ಟೇ ನನ್ನ ಪ್ಲಾನ್ ಇದೆ, ಪೊಲಿಟಿಕಲ್ ಹೋಗ್ಬಿಡೋಣ ಅಂತ ಅನ್ಸ್ಬಿಟ್ಟಿತ್ತು. ಮುಗಿದೋಗಿಲ್ಲ, ಇನ್ನು ಬಹಳಷ್ಟು ಆಯ್ಕೆ ಇದೆ, ಅವಕಾಶ ಇದೆ, ಜೀವನ ಇದೆ. ಹೌದು, ಎಷ್ಟು ಬಹಳ ಜನ ಭಾರತೀಯ ಜನತಾ ಪಕ್ಷದಲ್ಲಿ ಈಗಲೂ ಇದ್ದಾರೆ. ರಾಜಕೀಯನ ಬಹಳ ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೌದು, ರಾಜಕೀಯ ತಪ್ಪೇನಿಲ್ವಲ್ಲ ಆಯ್ಕೆ ಮಾಡ್ಕೊಳ್ಳೋದು? ತಪ್ಪೇನಿಲ್ಲ, ರಾಜಕೀಯನ ತಪ್ಪೇನಿಲ್ಲ. ಬಟ್ ನನ್ಗೇನು ಅಂತಂದ್ರೆ, ಈಗ ಒಂದಷ್ಟು ಕೆರಿಯರ್ ಇದೆ, ಒಂದಷ್ಟು ಸಿನಿಮಾಗಳನ್ನ ಮಾಡಬೇಕು. ಇದು ಆ್ಯಕ್ಟಿಂಗ್ ಆದಮೇಲೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಬೇಕು, ಆ ಥರದ್ದು ಒಂದು ಇದಿದೆ. ಅದಾದಮೇಲೆ ಹಂಗೂ ಪೊಲಿಟಿಕಲ್ ಅನ್ನೋದೊಂದು ಕೈ ಹಿಡಿತು ಅಂದರೆ ಪೊಲಿಟಿಕಲ್ಗೂ ಇಂಟ್ರೆಸ್ಟ್. ಸಮಾಜ ಸೇವೆಗೆ ಒಳ್ಳೆ ಅವಕಾಶ ರಾಜಕೀಯ. ಹೌದು, ಸಂಪಾದನೆ ಮುಖ್ಯ ಆಗ್ತದೆ. ಇವತ್ತು ಎಷ್ಟು ದುಡ್ದೇ ಅನ್ನೋದನ್ನ ಮಾಡ್ತಾ ಇದ್ದಾರೆ ಹೊರತು ಇವತ್ತು ಸಮಾಜ ಸೇವೆ ಅನ್ನೋದು ಕಮ್ಮಿ ಆಗೋಗ್ತಿದೆ ರಾಜಕಾರಣದಲ್ಲೂ. ಬಟ್ ಹೊಸಬರು ಬೇಕು ರಾಜಕಾರಣಕ್ಕೆ. ಹೌದು, ಈಗ ಜನ್ರೇಷನ್ಗೆ ಏನು ಬೇಕು ಅಂತ ಯೋಚನೆ ಮಾಡೋರು ಬೇಕು. ಮತ್ತು ಈಗ ಜನಗಳಿಗೆ ಏನು ಸಮಸ್ಯೆ ಆಗ್ತಿದೆ ಅದನ್ನು ನಾವು ಹೇಗೆ ತೀರಿಸ್ತೀವಿ ಅನ್ನೋದು ಬೇಕು. ಈಗ ನೀವು ನೋಡೋದಾದರೆ ನನಗೆ ಕಣ್ಣಿಗೆ ಕಾಣೋದು ಬರೀ ರೇಪ್ಗಳೇ ಕಾಣೋದು. ರೇಪ್ ಅನ್ನೋದು ಯಾವ ಲೆವೆಲ್ಗೆ ಹೋಗಿದೆ, ನಮ್ಮ ಇಂಡಿಯಾ 4th ಸ್ಟೇಜಲ್ಲಿದೆ ಅಂತಂದರೆ ನೀವು ಥಿಂಕ್ ಮಾಡಿ ಎಷ್ಟು ರೇಪ್ ಕೇಸಸ್ ಆಗಿರ್ಬೋದು. ಬೇರೆ ಕಂಟ್ರಿಗಳಲ್ಲಿ ಬಂದಂಗೆ ನಮ್ಮಲ್ಲಿ ಯಾಕೆ ಆ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡ್ತಾ ಇಲ್ಲ? ಈಗ ಮೊನ್ನೆ ಕೌನ್ಸಿಲಿಂಗ್ ಮಾಡಿದ್ರು, ಆ ಕೌನ್ಸಿಲಿಂಗ್ ನಲ್ಲಿ ಒಂದು ಅಡ್ವೈಸ್ ಬಂತು. ಇವತ್ತು ಬಹಳ ಕಡೆ ಬಾರು ರೆಸ್ಟೋರೆಂಟ್ ಜಾಸ್ತಿ ಆಗಿದೆ, ಯಾಕಂದ್ರೆ ಡಿಮ್ಯಾಂಡ್ಸ್ ಇದೆ. ಅದೇ ರೀತಿ ಬಹಳಷ್ಟು ಕಡೆ ಈ ತರ ರೇಪ್ ಗಳನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಏನಾದ್ರು ರೆಡ್ ಲೈಟ್ ಏರಿಯಾ ನಿರ್ಮಾಣ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋ ಮಟ್ಟಿಗೆ ಒಂದು ಸಮಾಜ ಬೆಳೆದ್ಬಿಟ್ಟಿದೆ. ಅಲ್ಲ, ನೀವು ರೆಡ್ ಲೈಟ್ ಏರಿಯಾನ ಕೊಟ್ಟರು ರೇಪ್ ಅನ್ನೋದು ಸ್ಟಾಪ್ ಆಗಲ್ಲ. ರೆಡ್ ಲೈಟ್ ಏರಿಯಾ ಅಂತ ನೀವು ಹೇಳಿದ್ರಿಂದ ಒಂದು ಹುಡುಗಿ ಆ್ಯಕ್ಚುಲಿ ಕಲ್ಕಟ್ಟಾಲ್ಲಿ ಒಂದು ರೇಪ್ ಆಗಿತ್ತು, ಪ್ರಾಬ್ಲಮ್ ನಿಮ್ಗೆ ಗೊತ್ತಿರುತ್ತೆ. ಡಾಕ್ಟರ್ ರೇಪ್ ಆಗಿತ್ತು, ಗ್ಯಾಂಗ್ ರೇಪ್ ಅಂತ ಹೇಳಿದ್ರು. ಬಟ್ ಆಗ ಒಂದು ಅಂದರೆ ಈ ರೆಡ್ ಲೈಟ್ ಏರಿಯಾದಿಂದ ಒಂದು ಮಹಿಳೆ ಆ ಒಂದು ಕೆಲಸ ಮಾಡೋರು ಅವ್ರು ಇಂಟರ್ವ್ಯೂ ಕೊಟ್ಟಿದ್ದಾರೆ. ನಿಮ್ಮ ಹೆಣ್ಮಕ್ಳನ್ನ ರೇಪ್ ಮಾಡಬೇಡಿ, ಬೇಕು ಅಂದರೆ ನಮ್ಮ ಹತ್ರ ಬನ್ನಿ, ನಾವು ನಿಮ್ಮ ಆಸೆಗಳನ್ನು ತೀರಿಸ್ತೀವಿ, ಆದರೆ ದಯವಿಟ್ಟು ಅಮಾಯಕ ಹೆಣ್ಮಕ್ಳನ್ನ ರೇಪ್ ಮಾಡಬೇಡಿ ಅಂತ ಹೇಳೇ 1-2 ವರ್ಷ ಆಯಿತು. ಅಷ್ಟಾದ್ಮೇಲೂ ಎಷ್ಟು ರೇಪ್ಗಳಾಗ್ತಿರ್ಬೋದು. ನಾವು ಯಾವುದ್ರ ಮೇಲೂ ಲೈಕ್ ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ಹೇಳೋಕ್ಕಾಗಲ್ಲ. ಈಗ ನೀವು ಇವಳು ನಿರ್ಭಯಾ ಕೇಸನ್ನು ತಗೊಳ್ಳೋದಾದರೆ, ನಿರ್ಭಯಾ ಕೇಸಲ್ಲಿ ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಒಂದು ರೇಪಿಸ್ಟ್ಗಳು. ಅವಳು ಲೆಗ್ಗಿನ್ ಹಾಕ್ಕೊಂಡಿದ್ಲು, ನನಗೆ ಟೆಂಪ್ಟ್ ಆಯಿತು, ರೇಪ್ ಮಾಡಿದೆ. ಹಂಗಾರೆ ನಿನ್ನ ತಾಯಿ ಲೆಗ್ಗಿನ್ ಹಾಕಿರ್ತಾಳೆ, ಹೋಗಿ ರೇಪ್ ಮಾಡಿಬಿಡ್ತೀಯಾ? ಅಥವಾ ನಿನ್ನ ಹೆಂಡತಿ ಲೆಗ್ಗಿನ್ ಹಾಕಿರ್ತಾಳೆ, ಹೋಗಿ ಇನ್ನೊಬ್ಬಂಗೆ ರೇಪ್ ಮಾಡು ಅಂತ ಹೇಳ್ಬಿಡ್ತೀಯಾ? ನೀನು ನೋಡೋ ದೃಷ್ಟಿ ಕರೆಕ್ಟಾಗಿರಬೇಕು, ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲ. ಡ್ರೆಸ್ಸಿಂಗ್ ನೀನು ಚಿಕ್ಕ ಮಕ್ಕಳ ಮೇಲೆ ರೇಪ್ ಮಾಡ್ತಿದ್ದೀರಾ, ಅದು ಹೆಂಗೆ ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ನೀವು ಹೋಗ್ತೀರಾ? ಗರಿಷ್ಠವಾಗಿ ಎಂಥ ಶಿಕ್ಷೆ ಕೊಡಬೇಕು ಅಂತ
ಅನ್ಸುತ್ತೆ ಮೇಡಮ್. ಅಲ್ಲ, ಇದು ಡೈರೆಕ್ಟ್ ಹ್ಯಾಂಗ್ ಮಾಡೋದೂ ಅದು ನಿರಾಳವಾಗಿ ಹೋಗ್ಬಿಡ್ತಾರೆ ಅವರು. ಆ ಥರ ಹೋಗಬಾರ್ದು ಅವರು. ಅವ್ರಿಗೂ ಚಿತ್ರ ಹಿಂಸೆ ಹಾಗೆ ಸಾಯ್ಬೇಕು ಈ ಥರ ನನ್ನ ಮಕ್ಕಳು. ಅಂದರೆ ನೀನು ಬಂದಿರೋದು ತಾಯಿ ಗರ್ಭದಿಂದನೇ ಅಲ್ವಾ? ತಾಯಿ ಗರ್ಭದಿಂದ ಅಂತಂದಮೇಲೆ ಹೆಣ್ಮಗಳನ್ನ ಯಾವ ರೀತಿ ನೀನು ನೋಡಬೇಕು, ಹೆಣ್ಮಕ್ಳಿಗೆ ಯಾವ ರೀತಿಯಾಗಿರ್ಬೇಕು, ನೀನು ಸಪೋರ್ಟಿವ್ ಆಗಿರೋದು ಬಿಟ್ಬಿಟ್ಟು ಆ ರೀತಿ ನೀನು ಅಲ್ಲ. ಹೆಣ್ಮಕ್ಳನ್ನ ಬಿಡಿ, ಅಜ್ಜಿದಿರನ್ನ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ನಾಯಿಗಳನ್ನ ಬಿಡ್ತಿಲ್ಲ, ಹೆಣ್ಣು ನಾಯಿಗಳನ್ನ ಬಿಡ್ತಿಲ್ಲ. ಇನ್ನು ಯಾವ ಮಟ್ಟಕ್ಕೆ ಹೋಗ್ತದೆ ನಮ್ಮ ಸಮಾಜ? ಇನ್ನು ಇವತ್ತು ಬಹಳಷ್ಟು ನಾವು ನೋಡ್ತಾ ಇದ್ದೀವಿ, ಮಾಫಿಯಾ, ಗಾಂಜಾ ಮಾಫಿಯಾ, ಹೌದು, ಬ್ರೌನ್ ಶುಗರ್, ಹೌದು, ಈ ರೀತಿ ಒಂದು ಕರಾಳ ಛಾಯೆ ನಮ್ಮ ಯುವ ಜನತೆನ ಆಕ್ರಮಿಸಿದೆ. ಹೌದು. ನಮ್ಮಲ್ಲೂ ಆ ಒಂದು ನೀವು ಏನೋ ಒಂದು ಕೊಲೆ ಮಾಡ್ತೀರಾ ಅಂತಂದರೆ ಅದಕ್ಕೆ ಪ್ರಾಪರಾಗಿ ಜಜ್ಮೆಂಟ್ ಪಾಸ್ ಮಾಡಿಬಿಡ್ಬೇಕು. ಇಷ್ಟರಲ್ಲೇ ಪಾಸ್ ಮಾಡಿಬಿಟ್ರೆ ಹೆದರ್ಬೇಕು ಜನ. ಈಗ ಬೇರೆ ಕಂಟ್ರಿಲಿ ನೋಡಿದ್ರೆ ನೀವು ಒಂದು ರೇಪ್ ಆಗಿದ್ದಕ್ಕೆ ಇಮಿಡಿಯೇಟ್ ಕಲ್ಲೊಡ್ದು ಸಾಯಿಸ್ತಾರೆ, ಹ್ಯಾಂಗ್ ಮಾಡ್ತಾರೆ ರೋಡಲ್ಲಿ. ಅವ್ರು ಹೆದರ್ತಾರೆ, ಒಂದು ಪಿನ್ ಕದಿಯೋಕ್ಕೂ ಹೆದರ್ತಾರೆ. ಅಲ್ಲಿ ಕಳ್ತನ ಕೂಡ ಆಗಲ್ಲ ಅಂದರೆ ಥಿಂಕ್ ಮಾಡಿ ಯಾವ ರೀತಿ ಇದೆ ಅದು. ನಮ್ಮ ಕಂಟ್ರಿ ಇನ್ನು ಯಾವಾಗ ಬರುತ್ತೆ? ಎಲ್ಲೋ ನ್ಯಾಯಾಲಯ ವಿಳಂಬ ಮಾಡ್ತಾ ಇದೆ. ಖಂಡಿತವಾಗ್ಲೂ ವಿಳಂಬ ಆಗ್ತದೆ. ಇನ್ನೆಷ್ಟು ರೇಪ್ ಆಗಬೇಕು, ಇನ್ನೆಷ್ಟು ಕ್ರೂರವಾಗಿ ಸಾಯಿಸ್ಬೇಕು ಜನಗಳು, ಅಂದರೆ ಹೆಣ್ಮಕ್ಳು ಇನ್ನೆಷ್ಟು ಅನುಭವಿಸ್ಬೇಕು. ಈ ಥರದ್ದು ಒಂದು ಇನ್ನೂ ಎಷ್ಟು ದಿನ ಆದಮೇಲೆ ನೀವು ಆ ಜಜ್ಮೆಂಟ್ನ ಪಾಸ್ ಮಾಡ್ತೀರಾ? ಇನ್ನು ಯಾವಾಗ ಇದಕ್ಕೆ ನೀವು ಒಂದು ನ್ಯಾಯ ಅನ್ನೋದನ್ನು ಕೊಡಿಸ್ತೀರಾ ಹೆಣ್ಮಕ್ಳಿಗೆ ಅಂತ? ಈಗ ನೀವು ನಿರ್ದೇಶಕಿಯಾಗಿ ಎಂಟರ್ ಆಗಿದ್ದೀರಿ, ಈಗ ಒಂದು ಸಿನಿಮಾ ಆರ್ಟಿಸ್ಟ್ ಆಗಿ ಹೋಗ್ಬೇಕು. ಯಾವುದು ನಿಮ್ಮ ಒಂದು ಸವಾಲು? ನೀವೇನು ಗ್ಲಾಮರಸ್ ಆಗಿ ನೀವು ನಿಮ್ಮನ್ನ ಚಾಲೆಂಜ್ ಮಾಡ್ತೀರಾ, ಇಲ್ಲ ನೀವು ಇಲ್ಲ ನಾನು ಸ್ವಲ್ಪ ಒಂದು ಭಾವನಾತ್ಮಕವಾಗಿ ನಾನು ಮಾಡುವಂಥದ್ದು? ಯಾವ ನಿಮ್ಮ ಎದುರಿಗಿರೋ ಸವಾಲು? ಯಾವ ಪಾತ್ರ ನಿಮ್ಗೆ ಆಯ್ಕೆ ಆಗುತ್ತೆ? ಅಲ್ಲ, ನನ್ನ ಎಂಥ ಪಾತ್ರ ಅಂತಂದರೆ ನನಗೆ ಆಡಿಯನ್ಸಿಗೆ ಯಾವ್ದು ರೀಚ್ ಆಗ್ಬೋದು ಅನ್ನೋದು ನೋಡ್ತೀನಿ. ಅದು ಗ್ಲಾಮರಸ್ ಆಗಿದ್ರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡುತ್ತೆ ಅಂತಂದರೆ ನಾನು ಮಾಡಬೇಕಾಗತ್ತೆ. ಬಿಕಾಸ್ ಆಡಿಯನ್ಸಿಗೆ ರೀಚ್ ಆಗೋದು ಮುಖ್ಯ. ಗ್ಲಾಮರಸ್ ಅಂತಂದರೆ ನಮಗೂ ಕೆಲವೊಂದು ಲಿಮಿಟ್ಸ್ ಇರುತ್ತೆ, ಕೆಲವೊಂದು ಇದಿರುತ್ತೆ. ಬಟ್ ಆ ಸ್ಕ್ರಿಪ್ಟಲ್ಲಿ ಆ ಡಿಮ್ಯಾಂಡ್, ನೀವು ಅರ್ಜುನ್ ರೆಡ್ಡಿ ನೋಡೋದಾದರೆ, ಬೇಬಿ ನೋಡೋದಾದರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಇತ್ತು. ಅದು ಆ ಥರ ಗ್ಲಾಮರಸ್ ಆಗಿ ತೋರಿಸಿದ್ರೇ ನಿಮಗೆ ಆಡಿಯನ್ಸಿಗೆ ರೀಚ್ ಜಾಸ್ತಿ ಆಗುತ್ತೆ ಅಂತ. ಆ ಥರ ನನಗೆ ಡೈರೆಕ್ಟರ್ ಅದನ್ನು ಕೆಲವೊಂದು ಏನಾದರೂ ಈ ಥರ ಹೇಳಿದ್ರೆ, ಈ ಥರ ಸಬ್ಜೆಕ್ಟನ್ನು ನಾನು ಆಯ್ಕೆ ಮಾಡ್ಕೊಬೇಕು ಅಂದರೆ ನಾನು ಫಸ್ಟು ನೋಡೋದು ಆಡಿಯನ್ಸಿಗೆ ಇದು ಯಾವ ರೀತಿ ರೀಚ್ ಆಗುತ್ತೆ ಅಂತ ನೋಡ್ತೀನಿ. ಈಗ ನಿಮ್ಮ ಜೀವನದಲ್ಲಿ ಇಂತಹ ಪಾತ್ರ ನಾನು ಮಾಡಬೇಕು ಅಂತ ನಿಮ್ಗೊಂದು ಮಾದರಿ ಆಗಿದೆ ಅನ್ನೋದಾದರೆ ಎಂಥ ಪಾತ್ರ ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷೆ ಮಾಡ್ತೀರಿ? ನಾನು ಮಹಾನಟಿಯನ್ನು, ಅಂದರೆ ತೆಲುಗು ಸಿನಿಮಾನ ನೋಡಿದ್ದೆ, ಮಹಾನಟಿ. ಸೊ ಅದರಲ್ಲಿ ಏನಂತ ಅಂದರೆ ಇವರು ಒಂದು ಆರ್ಟಿಸ್ಟನ್ನು ನೀವು ಫುಲ್ ರೋಲ್ ಮಾಡೆಲಾಗಿ ತೊಗೊಂಡು ಅದನ್ನೇ ಮಾಡಿದಾರ. ಸೊ ನನಗೆ ಕನ್ನಡದಲ್ಲಿ ಸರೋಜಾ ದೇವಿ ಅವ್ರದ್ದು ಪಾತ್ರ ಸಿಕ್ತು ಅಂದರೆ ಮಹಾನಟಿ ಥರದ್ದು ಒಂದು ಕಂಟೆಂಟ್ ಇಟ್ಕೊಂಡು ಮಾಡಬೇಕು ಅನ್ನೋದು ನನಗಿಷ್ಟ. ಅಂದ್ರೆ ಈಗ ನಾವು ತೆರೆ ಮೇಲೆ ಬಹಳಷ್ಟು ಜನ ಆರ್ಟಿಸ್ಟ್ ನೋಡಿದ್ದೀವಿ. ಶ್ರುತಿ ಅವರಾಗ್ಲಿ ಬಹಳಷ್ಟು ಅಳುವಂತದ್ದು ಅಳುಮುಂಜಿ ಪಾತ್ರಗಳನ್ನ ನೋಡಿದ್ದೀವಿ. ಜೀವನದಲ್ಲೂ ಕೂಡ ಬಹಳಷ್ಟು ಹತ್ತಿರದನ್ನು ನಾವು ನೋಡಿದ್ದೀವಿ. ಆದ್ರೆ ಆ ಸೆಟ್ ನಲ್ಲಿ ಆ ಪಾತ್ರಗಳನ್ನ ಮೈ ತುಂಬಿಸ್ಕೊಂಡು ಕಣ್ಣಲ್ಲಿ ಕಣ್ಣೀರ್ ಹಾಕೊಡುವಂಥದ್ದು ಅಷ್ಟು ಸುಲಭ ಅಲ್ವಾ ಆರ್ಟಿಸ್ಟ್ಗೆ? ಹೌದು, ಆ್ಯಕ್ಟಿಂಗ್ ಅನ್ನೋದು ನಿಮ್ಗೆ ಅಷ್ಟು ಸುಲಭ ಅಲ್ಲ, ಡೈರೆಕ್ಷನ್ ಅನ್ನೋದು ಸುಲಭ ಅಲ್ಲ, ಆ್ಯಕ್ಟಿಂಗ್ ಅನ್ನೋದು ಸುಲಭ ಅಲ್ಲ. ಆ್ಯಕ್ಟಿಂಗ್ ಅಂತ ಬಂದರೆ ನೀವು ಅದಕ್ಕೆ ಆದ ಒಂದಷ್ಟು ಹೋಮ್ವರ್ಕ್ಸ್ಗಳನ್ನು ಮಾಡಬೇಕಾಗತ್ತೆ, ನೀವು ಇನ್ವಾಲ್ವ್ಮೆಂಟ್ ಆಗಬೇಕಾಗುತ್ತೆ. ಒಂದು ಸಿನಿಮಾಲಿ ನೀವು ಇದರ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಅಂದರೆ ಒಂದಷ್ಟು ಮ್ಯಾನರಿಸಮನ್ನು ಬಿಲ್ಡ್ ಮಾಡ್ಕೊಬೇಕಾಗತ್ತೆ. ಇವಾಗ ಸುಮ್ಮನೆ ಎಲ್ಲರೂ ದೊಡ್ಡ ಸ್ಟಾರ್ಸ್ ಆಗಲಿಲ್ಲ, ಅವ್ರದ್ದೇ ಆದ ಮ್ಯಾನರಿಸಮನ್ನು ಬೆಳೆಸ್ಕೊಳ್ತಾ ಹೋದರು. ಒಂದೊಂದು ಸಿನಿಮಾಲು ಎಷ್ಟು ಫೋಕಸ್ಡ್ ಆಗಿರ್ತಾರೆ. ಆ್ಯಂಡ್ ಆಮೇಲೆ ಆರ್ಟಿಸ್ಟ್ ಆಗಿ ನೀವು ಒಂದಷ್ಟು ಹೋಮ್ವರ್ಕ್ಗಳನ್ನು ಮಾಡಬೇಕಾಗತ್ತೆ. ಇವಾಗ ನಿಮ್ಮ ಕ್ಯಾರೆಕ್ಟರ್ ಅದು ಅಂತಂದರೆ ನೀವು ಇನ್ವಾಲ್ವ್ ಆಗಬೇಕು, ಅದು ನಾನೇ ಅನ್ನೋದನ್ನ ನೀವು ತೊಗೊಳ್ಬೇಕು ಆ ಮೈಂಡಿಗೆ. ಈಗ ಹೀರೋಯಿನ್ ಆಗಿ ಮಾಡ್ತಿದ್ದೀರಾ ಅಥವಾ ಹೀರೋ ಆಗಿ ಮಾಡ್ತಿದ್ದೀರಾ, ಏನಾದರೂ ಆಗಿರಲಿ, ಆ ಚಿತ್ರ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ ನೀವು ಅದಕ್ಕೆ ಹೋಮ್ವರ್ಕ್ ಮಾಡಬೇಕಾಗತ್ತೆ. ಅದೂ ಏನು ಅಷ್ಟು ಸುಲಭ ಏನಿಲ್ಲ. ಅದು ನೀವು ಓಪನ್ ಆಗಿ ಕೂತ್ಕೊಂಡು ಒಂದಷ್ಟು ಹೋಮ್ವರ್ಕ್ಗಳನ್ನು ಮಾಡ್ಬೇಕು. ನಾನು ಹಿಂಗೆ ಆ್ಯಕ್ಟ್ ಮಾಡಬೇಕು, ಹಿಂಗೆ ಆ್ಯಕ್ಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗುತ್ತೆ, ಹಿಂಗೆ ಅಳಬೇಕು ಹತ್ರ ಜನಕ್ಕೆ ರೀಚ್ ಆಗುತ್ತೆ, ಅಥವಾ ನಗೋದಾಗಿರಲಿ ಅಳೋದಾಗಿರಲಿ ಒಂದಷ್ಟಿರುತ್ತೆ. ಅದನ್ನು ನೀವು ಅಷ್ಟು ಹೋಮ್ವರ್ಕ್ಗಳನ್ನು ಮಾಡಬೇಕಾಗತ್ತೆ. ಆ್ಯಕ್ಟಿಂಗ್ ಅನ್ನೋದೂ ಏನು ಸುಲಭ ಅಲ್ಲ. ಫೈನಲಿ ನೀವು ಡೈರೆಕ್ಟರ್ ಹತ್ರನೇ ಹೋಗ್ಬೇಕು. ಡೈರೆಕ್ಟರ್ ಏನು ಬೇಕೋ ಅದನ್ನೇ ಡಿಮ್ಯಾಂಡ್ ಮಾಡಿದ್ರೆ ನಾವು ಅದನ್ನೇ ಮಾಡಬೇಕು. ಬಟ್ ಅವ್ರು ಹೇಳ್ದಂಗೆ ನೀವು ಏನು ಹೋಮ್ವರ್ಕ್ಗಳನ್ನು ಮಾಡಿರ್ತೀರಾ, ಏನು ಹೋಮ್ವರ್ಕ್ಗಳನ್ನು ಮಾಡಬೇಕು ಅನ್ನೋದಷ್ಟು ಮಾಡಿದ್ರೆ ಜನಕ್ಕೆ ಹತ್ರ ಆಗ್ತೀರಾ. ನೀವು ಆರ್ಟಿಸ್ಟ್ ಆಗಬೇಕು ಅಂತ ಇದ್ದೀರಾ. ನಮ್ಮ ಈ ಒಂದು ಸ್ಟುಡಿಯೋದಲ್ಲಿ ಒಂದು ಸಣ್ಣ ಒಂದು ಆರ್ಟಿಸ್ಟ್ಗೆ ಒಂದು ಪರೀಕ್ಷೆ ಇಡ್ತೀವಿ, ಅದು ನೀವು ಒಪ್ಪಿದ್ರೆ. ಏನಂದ್ರೆ ಮೇಡಮ್, ನಿಮ್ಗೆ ಒಂದು ಸೀಕ್ವೆನ್ಸ್ ಕೊಡ್ತೀವಿ ನಾವು. ನೀವು ತುಂಬಾ ಪ್ರೀತಿಸುವಂತ ಹುಡುಗ ಇನ್ನೊಂದು ಹುಡುಗಿನ ಮದುವೆ ಆಗಿ ಹೋಗ್ತಾ ಇದ್ದಾನೆ, ನೀವು ಮೋಸ ಮಾಡಿದಾನೆ. ಆ ಹುಡುಗ ಆ ಹುಡುಗಿ ಜೊತೆ ಪಾಸ್ ಆಗ್ತಾ ಇದ್ದಾನೆ, ನಿಮ್ ಜೊತೆ ಅವನಿಲ್ಲ. ಬಟ್ ನಿಮ್ ಮನ್ಸಲ್ಲೆಲ್ಲ ನಿಮ್ ಕನ್ಸಲ್ಲೆಲ್ಲ ಅವನೇ ಇದ್ದಾನೆ, ಕಣ್ ತುಂಬಾ ಇದ್ದಾನೆ.
ನೀವು ಅವ್ನು ವಿಶ್ ಮಾಡಬೇಕು ಅನ್ಸುತ್ತೋ, ಬಹಳ ನೀವು ಅವನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೋ? ಅಲ್ಲ, ನೀವು ನನ್ನ ಕ್ಯಾರೆಕ್ಟರ್ ಆದ್ರೆ ನಾನು ಹೇಳ್ತೀನಿ. ಇದೇ character ಅಲ್ಲಿ ಹೇಳಿ. ಅಲ್ಲ ಇದು ಜಸ್ಟ್ ಯಾಕೆಂದ್ರೆ ಆರ್ಟಿಸ್ಟ್ ಅನ್ನೋದನ್ನ ನಾವು ಸಿನಿಮಾ ಸೆಟ್ ಹಾಕ್ಬೇಕು, ಡೈರೆಕ್ಟರ್ ಕ್ಯಾಪ್ ರೋಲಿಂಗ್ ಆಕ್ಷನ್ ಹೇಳ್ಬೇಕು ಅಂತ ಆರ್ಟಿಸ್ಟ್ ಅದೇ ನೀವು ಇವಾಗ ಒಂದು ಸೀಕ್ವೆನ್ಸ್ ಕೊಟ್ರಿ, ಅದರಲ್ಲಿ ನೀವು ನನಗೆ ನಿಮ್ ಅದೇ ನನ್ನ ಲಿಮಿಟ್ ಕೊಟ್ರೆ, ನೀವು ನನ್ಗೆ ಬಿಟ್ಬಿಟ್ರೆ ನಾನು ನಂದು ಥಾಟ್ಸ್ ಅಂತ ತಗೊಂತೀನಿ. ಸ್ವತಂತ್ರವಾಗಿ ಮಾಡಿ. ಸೊ ಅವನು ಆ ಕಡೆ ಪಾಸ್ ಆಗ್ತಿರ್ತಾನೆ. ನೀನು ನಾನು ಬೇಡ ಅಂತ ಹೋದ್ಮೇಲೆ ನೀನು ಆ ಹುಡುಗಿ ಜೊತೆನೇ ಚೆನ್ನಾಗಿರು. ನೀನು ನನ್ನನ್ನು ಬೇಡ ಅಂತ ಹೋಗಿದ್ಯಾ ಅಂತಂದರೆ ನಾನು ನಿನಗೆ ಕರೆಕ್ಟ್ ಇಲ್ಲ ಅಂತ ಅರ್ಥ. ನಿನ್ನನ್ನು ನಾನು ಪ್ರೀತಿ ಮಾಡಿದ್ಮೇಲೆ, ನಿಜವಾದ ಪ್ರೀತಿ ನಾನು ಕೊಟ್ಟ ಮೇಲೆ, ನೀನು ಎಲ್ಲೇ ಇರು, ಹೇಗೆ ಇರು, ಚೆನ್ನಾಗಿರು ಅನ್ನೋದನ್ನೇ ನಾನು ಬಯಸ್ತೀನಿ. ನೀನು ಅವಳನ್ನೇ ಬೇಕು ಅಂತ ಹೋದ್ಮೇಲೆ ನಾನು ನಿನಗೆ ಕರೆಕ್ಟ್ ಅಲ್ಲ ಅನ್ನೋದು ನನಗೆ ಅರ್ಥ ಆಯಿತು. ಅದಕ್ಕೆ ನಾನು ನೀನು ಎಲ್ಲೇ ಇರು, ಚೆನ್ನಾಗಿರು ಅನ್ನೋದನ್ನೇ ಬಯಸ್ತೀನಿ. ಅಂತೂ ನೀವು ರೆಡಿ ಆಗ್ಬಿಟ್ಟಿದ್ರಿ ಈಗ. ನಟಿ ಕಂಪ್ಲೀಟ್. ಶರಪಂಜರ ಕಲ್ಪನಾ ಒಂದ್ ಕಡೆ, ಬಜಾರಿ ನಮ್ಮ ಮಂಜುಳಾ ಅವರನ್ನ, ಸಂಪಾದಕೀಯ ಸವಾಲು ಮಂಜುಳಾ ಅವ್ರನ್ನ ಒಂದ್ ಕಡೆ ಆದ್ರೆ, ಇವೆಲ್ಲ ಒಂದು ಆಯಾಮಗಳು, ಒಂದು ನಟಿಗೆ ಇವೆಲ್ಲ ಸಿಗುವಂತ ಆಯಾಮಗಳು. ಇವನ್ನ ಯಾವ ರೀತಿ ಇಟ್ಕೊಂಡು ನಾವು ಫೋಕಸ್ ಮಾಡಿ ಇವೆಲ್ಲ ನಾವು ಪಡ್ಕೋಬೇಕು ಅಂತ. ಎನಿವೆ ನಿಮ್ ಸಿನಿ ಜರ್ನಿ ಚೆನ್ನಾಗಿ ಮುಂದುವರಿಲಿ. ನೀವು ಏನಾದ್ರು ನಮ್ಮ ಪ್ರೇಕ್ಷಕರಿಗೆ ಏನಾದ್ರು ಹೇಳೋದಾದ್ರೆ, ನಿಮ್ಗೆ ಏನಾದ್ರು ಕೇಳಲಿಲ್ಲ ನಾನು ಅನ್ನೋ ಅನ್ಸೋದಾದ್ರೆ, ನೀವ್ ಏನ್ ನಿರೀಕ್ಷೆ ಮಾಡ್ಬೋದಾಗಿತ್ತು ಅನ್ನೋದಾದ್ರೆ ಏನಾದ್ರು ಮುಕ್ತವಾಗಿ ನೀವು ಹೇಳ್ಬೋದು. ನಿರೀಕ್ಷೆ ಅದೇ ಎಲ್ಲವೂ ನೀವು ಕೇಳಿದ್ದೆಲ್ಲವೂ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಆ್ಯಕ್ಚುಲಿ. ಅದು ಬಿಟ್ಟು ಇನ್ನೇನು ಇಲ್ಲ. ಅಂದರೆ ಚಿತ್ರರಂಗದ ಬಗ್ಗೆನೇ ನಾನು ಆಲ್ಮೋಸ್ಟ್ ಹೇಳ್ತಾ ಇರ್ತೀನಿ. ಒಳ್ಳೆ ಸಿನಿಮಾಗಳು ಬಂತು ಅಂತಂದರೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ಒಳ್ಳೆ ಸಿನಿಮಾ, ಹೊಸಬ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಹೊಸಬ್ರು ನೀವು ಬೆಳೆಸಿದ್ರೆ ಪ್ರಾಬ್ಲಿ ಇವತ್ತು ಹೊಸಬ್ರಾಗಿರ್ಬೋದು, ನಾಳೆ ದಿನ ಅವ್ರು ಸ್ಟಾರ್ಸ್ ಆಗ್ತಾರೆ. ಸ್ಟಾರ್ಸನ್ನೇ ನೀವು ಇದು ಮಾಡ್ತಾ ಹೋದರೆ ಹೊಸಬ್ರಿಗೆ ಅವಕಾಶಗಳು ಸಿಗೋದಿಲ್ಲ. ಸ್ಟಾರ್ಸ್ ಒಂದಷ್ಟು ದಿನ ಆದಮೇಲೆ ನೀವು ತಿರ್ಗಾ ಹಳೇದಾಯ್ತು ಅಂತ ಹುಡುಕೋ ಅಷ್ಟರಲ್ಲಿ ಹೊಸಬ್ರು ಬಂದಿರೋದಿಲ್ಲ. ಸೊ ದಯವಿಟ್ಟು ಹೊಸಬ್ರನ್ನ ಬೆಳೆಸಿ, ಹೊಸಬ್ರಿಗೂ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.